ನರರು ಪ್ರಾರಬ್ಧವನ್ನು ಮೀರಲಾರರು. ಪ್ರಾರಬ್ಧ ಅಂತಕ್ಕಂಥದ್ದೇನದ ಅದನ್ನು ಮೀರಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ತಪಸ್ವಿಗಳಾಗಲಿ, ಅವತಾರಿಗಳಾಗಲಿ, ಶೂರರಾಗಲಿ, ವೀರರಾಗಲಿ, ಜ್ಞಾನಿಗಳಾಗಲಿ, ಬೇಕಾದವರಿಗೆ ಪ್ರಾರಬ್ಧವನ್ನು ಮೀರಲಿಕ್ಕೆ ಸಾಧ್ಯ ಇಲ್ಲ. ಪ್ರಾರಬ್ಧ ಕರ್ಮ. ಕರ್ಮಗಳಂದ್ರೆ ಎಷ್ಟು? 4-5 ಕರ್ಮಗಳು. ನಿತ್ಯ ಕರ್ಮ, ದಿನಾಲೂ ಮಾಡೋ ಕರ್ಮ. ಈ ನಿತ್ಯ ಕರ್ಮವನ್ನು ನಾನು ಮಾಡೋದಿಲ್ಲ ಅಂದ್ರೆ ನಡೆಯಲಿಲ್ಲ. ನಿತ್ಯ ಕರ್ಮ ಅಂದ್ರೇನು? ಏಳುವುದು, ಹಾಸಿಗೆ ಮಾಡಿಸೋದು, ಹಲ್ಲು ತಿಕ್ಕೋದು, ಜಳಕ ಮಾಡ್ಕೊಳ್ಳೋದು ಇತ್ಯಾದಿ. ನೈಮಿತ್ತಿಕ ಕರ್ಮ ಅಂದ್ರೆ ಯಾವಾಗಲೂ ಒಮ್ಮೆ ಇರ್ತದೆ. ಶನಿವಾರಕ್ಕೊಮ್ಮೆ ಯಾವುದೋ ಗುಡಿಗೆ ಹೋಗೋದು, ಸೋಮವಾರಕ್ಕೊಮ್ಮೆ ಯಾವುದೇ ಗುಡಿಗೆ ಹೋಗೋದು, ನಿಮಿತ್ಯ. ಪ್ರಾಯಶ್ಚಿತ್ತ ಕರ್ಮ ಅಂದ್ರೆ ಅಡಿಯದೇ ನಾವು ತಪ್ಪು ಮಾಡ್ತೀವಿ. ಅಡಿಯದೇ ಮಾಡಿದ ತಪ್ಪಿಗಾಗಿ ನಾವು ಪ್ರಾಯಶ್ಚಿತ್ತ ಹೋಗಿ ಹಿಂಗಾಗಬಾರ್ದಾಗಿತ್ತಲ್ಲ, ನಾನು ಏಕೆ ಮಾಡಿದೆ ಅಂತ ತಿಳ್ಕೊಂಡು ಇಂಥ ಅರಿಯದೇ ಮಾಡಿರುವ ತಪ್ಪುಗಳೇನದಲ್ಲ, ಅದಕ್ಕಾಗಿ ನಾವೇ ಶಿಕ್ಷೆ ಕೊಡ್ಕೊತೀವಿ. ಇದಕ್ಕೆ ಅನುಶಾಸನ ಅಂತ. ಶಾಸನ ಅಂದರೆ ಇನ್ನೊಬ್ಬರು ನಮ್ಮ ಮೇಲೆ ಹೇಳಿದ್ದು. ಅನುಶಾಸನ ನಮ್ಮ ಮೇಲೆ ನಾವು ನಿಯಮ ಹಾಕ್ಕೊಳ್ಳೋದು, ಹಸಿರು ನಾವು ಕೇಳೋದು ಅನುಶಾಸನ. ಹೀಗೆ ಪ್ರಾಯಶ್ಚಿತ್ತ ಕರ್ಮ ಅನೇಕರು ಮಾಡ್ಕೊಡ್ತಾರೆ. ಗಾಂಧೀಜಿಯವರು ಹೇಳ್ತಾರೆ, ಅನೇಕ ಬಲ್ಲವರು ಹೇಳ್ತಾರೆ, ಪ್ರಾಯಶ್ಚಿತ್ತದಿಂದ ನಮ್ಮ ಕರ್ಮವು ಬೇಗನೆ ಪಾಪ ನಾಶ ಆಗ್ತದೆ. ಇದನ್ನು ಪ್ರಾಯಶ್ಚಿತ್ತ. ಈ ಪ್ರಾಯಶ್ಚಿತ್ತ ಆದ ಕೂಡಲೇ ನಮಗೆ ಈ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಅಂತ ಹಿಂದೆ ಮಾಡಿದ ಕರ್ಮ ಇಂದು ಉಣಬೇಕು. ಇಂದು ಮಾಡಿದ ಕರ್ಮ ಮುಂದೆ ಉಣಲೇಬೇಕು. ಫಾದರ್ಸ್ ಬೆಳೆದಿದ್ದ ಕಾಳುಗಳನ್ನು ಈಗ ತಿನ್ನಬೇಕು, ಈಗ ಬೆಳೆದ ಕಾಳುಗಳನ್ನು ಮುಂದೆ ಊಟ ಮಾಡಬೇಕು. ಮುಂಜಾನೆ ಸ್ನಾನ ಅಡುಗೆ ಮಾಡಿದ್ದನ್ನು ಸಾಯಂಕಾಲ ಊಟ ಮಾಡಬೇಕು. ಸಾಯಂಕಾಲ ಮಾಡಿದ್ದು ಉಳಿತು ಅಂತಂದ್ರೆ ಮರುದಿನ ನೀವೇ ಉಣಬೇಕು, ಮತ್ತು ನೆರಮನೆಯವರು ಉಣ್ಣಾಕ ಬರೋದಿಲ್ಲ. ಇದೇ ಅರ್ಥದಲ್ಲಿ ಈ ಕರ್ಮ ಸಿದ್ಧಾಂತ ಇದೆ ಅಂತ ತಿಳ್ಕೊಂಡು ಎಲ್ಲ ಕಡೆ ಹೇಳಲಾಗ್ತದೆ. ಅದಕ್ಕಾಗಿ ಮನುಷ್ಯನು ಕೆಟ್ಟ ಕರ್ಮವನ್ನು ಮಾಡೋಂಥ ಯಾವುದೂ ಇಚ್ಛಾ ಇರುವುದಿಲ್ಲ. ಆದರೂ ಕೂಡ ಕೆಟ್ಟ ಕರ್ಮಗಳು ಘಟಿಸ್ತಾವ. ಅದರ ಫಲವನ್ನು ನಾವು ಭೋಗಿಸಲಿಕ್ಕಾಗ್ತದೆ ಅನ್ನೋದನ್ನು ನಾವು ಹೇಳ್ತೀವಿ. ಇಲ್ಲಿ ವಿಶೇಷವಾಗಿ ಒಂದು ಕಥೆ ಇದೆ. ಪರೀಕ್ಷಿತ ಮಹಾರಾಜ ಅಂದ್ರೆ ಅರ್ಜುನನ ಮೊಮ್ಮಗ, ಮಹಾವೀರ ಅಭಿಮನ್ಯುವರ ಮಗ ಈ ಪರೀಕ್ಷಿತ ರಾಜ ಸಹಜವಾಗಿಯೇ ಆತ ನೀತಿವಂತ, ಸಹಜವಾಗಿಯೇ ಧರ್ಮ. ಸಹಜದ ಶಬ್ದ ಭಾಳ ಮಹತ್ವ. ಇವತ್ತು ನಾವು ನೀತಿವಂತರನ್ನು ಮಾಡಬೇಕನ್ನೋದು ಸಮಾಜದಲ್ಲಿ ಭಾಳ ಅಸಾಧ್ಯ ಆಗ್ತದೆ. ಎಲ್ಲರೂ ಅನೀತಿಯಲ್ಲಿ ಮುಳುಗಿ ಇರ್ತಾ ಇರುವಾಗ ಅವರು ನೀತಿವಂತರನ್ನು ಮಾಡೋದು ನಮ್ಮ ಕಷ್ಟ ಸಾಧ್ಯ ಇದೆ. ಆ ಸಂಸ್ಕಾರದಲ್ಲಿ ಈ ಸಂಸ್ಕಾರಕ್ಕೆ ಬದಲಿ ಮಾಡಲಿಕ್ಕೆ ಆಗೋದಿಲ್ಲ. ಅಧರ್ಮಗಳನ್ನ ಧರ್ಮವಂತರು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ? ಅವರು ಆ ಅಧರ್ಮದಲ್ಲಿ ಹಾಗೂ ಇವತ್ತು ಅನೀತಿಯಲ್ಲಿ ಮುಳುಗಿ ಹೋಗಿಬಿಟ್ಟಾರ. ಆದರೆ ಪರೀಕ್ಷಿತ ಮಹಾರಾಜ ಇದ್ದ ಸಹಜವಾಗಿ ನೀತಿವಂತ, ಸಹಜವಾಗಿ ಧರ್ಮವಂತ ಆಗಿದ್ದ. ಉದಾಹರಣೆಗೆ ಆಕಳ ಇದೆ, ಸಹಜವಾಗಿ ಉತ್ತಮಗಳು. ಆಕಳಿಗೆ ಒಳ್ಳೆಯ ಗುಣಗಳನ್ನು ನಾವು ಕಲಿಸ್ಬೇಕಾಗಿಲ್ಲ. ಸಾಧು ಗುಣತ್ವ ಅನ್ನೋದು ಆಕಳಿಗೆ ಸಹಜವಾಗಿದೆ. ಇಂಥದ್ದೊಂದು ಇವತ್ತು ಸಹಜತೆ ನಾವು ಇದೆ. ಈಗ ನೀತಿ ಅನ್ನೋದು, ನೀತಿಯನ್ನು ನಾವು ಟ್ರೈನಿಂಗ್ ಕೊಟ್ಟ ಬರ್ತೇನಿಲ್ಲ. ನೀತಿಗೆ ತಂದೆ ತಾಯಿಗಳ ಸಂಸ್ಕಾರ ಬೇಕು, ನೀತಿಗೆ ಗುರುಗಳ ಆಶೀರ್ವಾದ ಬೇಕು. ಇವನು ಒಂದಿಷ್ಟು ಪ್ರಯತ್ನ ಮಾಡಬೇಕು, ಆವಾಗ ನೀತಿ ನಮಗೆ ಬಂದು ಬರ್ತದೆ. ಇವತ್ತು ಮನುಷ್ಯನ ನೀತಿ ಇಲ್ಲ. ದನಗಳಲ್ಲಿ ಇವುಗಳಲ್ಲಿ ಎಷ್ಟೋ ನೀತಿಯನ್ನು ನಾವು ಕಾಣ್ತಾ ಇದ್ದೀವಿ. ಅವು ಅನೀತಿವಂತರಾಗಿಲ್ಲ. ಒಂದು ಉದಾಹರಣೆ ರಸ್ತಾದಲ್ಲಿ ಒಂದು ಸೈರೆ ನಾಯಿ ಮಾಡ್ಕೊಂಡಿತ್ತು. ಸೈರೆ ನಾಯಿ ಅಂದ್ರೇನು? ಬಿಡಾಡಿ. ಸಾಕದವ್ರು ಯಾರಿಲ್ಲ, ಅದಕ್ಕೆ ನಿಯಮಿತವಾಗಿ ಊಟಕ್ಕೆ ಹಾಕೋರು ಯಾರಿಲ್ಲ, ಮಲಗಲಿಕ್ಕೆ ಒಂದು ಜಾಗ ಸ್ಥಿರ ಇಲ್ಲ, ಅದರ ಮಾಲಕರನ್ನವರೇ ಈ ಮನುಷ್ಯರಲ್ಲಿ ಯಾರಿಲ್ಲ. ಆದರೂ ಅಂಥ ನಾಯಿ ಒಂದು ದಿವಸ ಈಗ ರಸದ ಮಕ್ಕೊಂಡಿದ್ದು. ಒಬ್ಬ ಹೆಣ್ಮಗಳು ಹೋಗ್ತಿದ್ದು ಖುಷಿನ ಎತ್ಕೊಂಡು ದವಾಖಾನೆ ತಂದು ಹೊಂಟಾಳ. ಅವರಲ್ಲಿ ದುಡ್ಡು ದಕ್ಕಿದ್ದಾಗ ಅದನ್ನೊಬ್ಬ ಕಳ್ಳ ನೋಡ್ದ. ಬಡ ಹೋಗೋಣ ಆ ಹೆಣ್ಮಳ ಕೈಯಿಂದ ಚೀಲ ಕಸ್ಕೊಂಡ.
ಆಕೆ ಒದ್ದಾಡ್ತಿದ್ದು ಬಿಡುದಲ್ಲ ಇವ ಕಸ್ಕೊಳವ ಪ್ರಯತ್ನ ಮಾಡಿ ಕಸ್ಕೊಳ ಆಕಿ ಬಿಡಂಗಿಲ್ಲ ಆಕಿ ಇದನ್ನು ಆ ಸೈರೇ ನಾಯಿನ ಆ ಹೆಣ್ಮಕ್ಳಿಂದ ಏನೋ ಕಸ್ಕೊಳ್ತಿದ್ದೀವ ಆ ಹೆಣ್ಮಕ್ಳು ಒಂದೇ ತಗೊಂಡ ಜುಲುಮಿನ ಆಕಿ ಕೈಯಿಂದ ಕಸ್ಕೊಂಡು ಆಕಿ ಕೆಳಗಿದ್ದು ಕಸ್ಕೊಂಡು ಓಡಿಸಿದ್ದ ಚೀಲ ತಗೊಂಡು ಆ ಬಿಡಾಡಿ ನಾಯಿ ಅದನ್ನು ನೋಡಿ ಬೆನ್ನತ್ತಾರೆ ಬೆನ್ನತ್ತಿ ಹೋಗಿ ಅವ್ರು ಚೀಲ ಕಸ್ಕೊಂಡು ಬಂದು ಆ ಹೆಣ್ಮಗಳಿಗೆ ಕೊಡ ಇದು ನಾಯಿ ನೀತಿಯಲ್ಲ. ಈ ನಾಯಿಯಷ್ಟು ಮನುಷ್ಯನು ನೀತಿವಂತನೇ ಇವತ್ತಿನ ದಿವಸ. ಸಾಕಿನಾಗೆ ಅಲ್ಲ, ಆ ದುಡ್ಡು ತಂದು ಕೊಟ್ಟು ಮಾತ್ರ ಆಕೆ ಏನೂ ಕೊಡಂಗಿಲ್ಲ, ಸುಮ್ಮ ಕೂತು ಸಂತೋಷ ಪಡ್ತದರು. ಅದರ ಸಂತೋಷವೇ ನಾಯಿಗೆ ಅದರ ಪ್ರತಿಫಲ ಅನ್ನುವಂತೆ ಇವತ್ತು ನೀತಿ ಅನ್ನೋದು ನಮ್ಮಲ್ಲಿ ಇಲ್ಲದಾಗಿದೆ ಇವತ್ತಿನ ದಿವಸ. ಧರ್ಮ, ಆ ಪರಾಶರ ಮಹಾರಾಜನಿಗೆ ನೀತಿ ಸಹಜವಾಗಿ ನೀತಿವಂತ, ಸಹಜವಾಗಿ ಧರ್ಮವಂತ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಏನೋ ಜಳಕ ಮಾಡಿ ಏನೋ ಒಂದು ಪದ್ಧತಿ ಪ್ರಕಾರ ಬದುಕೋದಲ್ಲ, ಅದು ಸಾಮಾನ್ಯವಾಗಿ. ನಿಜವಾದ ಧರ್ಮ ಅಂದ್ರೆ ಏನು? ಯಾವುದು ಧರ್ಮ ಅಂತಾರೆ ಅಂತ ಹೇಳಿದ್ರೆ, ಧಾರಯತಿ ಇತಿ ಧರ್ಮ. ಧಾರಯತಿ ಇತಿ ಧರ್ಮ ಅಂದ್ರೆ ಈ ಜಗತ್ತನ್ನೆಲ್ಲವೂ ಯಾವುದು ಧಾರಣ ಮಾಡಿದೆಯೋ ಅದೇ ಧರ್ಮ. ಜಗತ್ತು ಧಾರಣ ಮಾಡಿದ ಯಾವ್ದಂದ್ರೆ ವಿಶ್ವಾತ್ಮ, ಪರಮಾತ್ಮ, ಜಗನ್ನಿಯಮ. ಅದನ್ನು ಸಿದ್ಧಾಂತ ಶಿಖಾಮಣಿಯಲ್ಲಿ ನಾವು ನೋಡ್ತೀವಿ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಅಂದ್ರೆ ಮೂರು ಲೋಕಗಳನ್ನ ಯಾವುದ್ರ ಮೇಲೆ ಚಿತ್ರಿಸಲ್ಪಟ್ಟಿದೆ? ಮೂರು ಲೋಕ ಅಂದ್ರೆ ಅವು ಸ್ವರ್ಗಲೋಕ, ಪಾತಾಳ ಲೋಕ, ಭೂಲೋಕ. ಮೂರು ಲೋಕದವ. ಇವು ಯಾವುದರ ಆಧಾರ ಮೇಲೆ ಅದಾವ? ಈ ಗಾಡಿ ಮೇಲೆ ಚಿತ್ರ ತೆಗಿತೇವೆ. ಆ ಚಿತ್ರ ತೆಗಿಲಿಕ್ಕೆ ಗಾಡಿಯೇ ಆಧಾರ, ಅದಕ್ಕೆ ಭಿತ್ತಿ ಅಂತ. ಹಾಗೆ ಮೂರು ಲೋಕಗಳ ಚಿತ್ರವನ್ನು ಯಾವುದರ ಆಧಾರದಲ್ಲಿ ಬರೆಯಲ್ಪಟ್ಟಿದೆ ಅದಕ್ಕೆ ಆಧಾರ ಅಂತಾರ. ಸಮುಲ್ಲೇಖನ ಭಿತ್ತಯೇ. ಎಲ್ಲ ಮೂರು ಲೋಕಗಳು ಯಾವುದು ಆಧಾರದಲ್ಲಿದ್ದಾವೆ, ಯಾವುದು ಭಿತ್ತಿಯಾಗಿದೆ, ತಸ್ಮೈ ರವೇ ನಮಃ. ಆ ಪರಮಾಧಾರನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳುವಂತೆ ಇಲ್ಲಿ ಏನು ಹೇಳಲ್ಪಡ್ತು ಅಂತ ಕೇಳಿದಾಗ, ಧರ್ಮ ಅಂದ್ರೆ ಪರಮಾತ್ಮನೇ ಅಂತ. ಧಾರಯತಿ ಇತಿ ಧರ್ಮ. ಇನ್ನು ಅನೇಕರು ಕೆಲವರು ಹೇಳ್ತಾರೆ, ಸ್ವಧರ್ಮೇ ನಿಧನಂಸಯ್ಯ ಪರಧರ್ಮೋ ಭಯಾವಹ. ನಿಮ್ಮ ಧರ್ಮದಲ್ಲಿ ನೀವಿರಬೇಕು, ಪರಧರ್ಮಕ್ಕಾದ ನಿಮಗೆ ಭಯ ಅದ. ಇದಕ್ಕೆ ಎರಡು ಅರ್ಥ. ಕೆಲವರೇನು ಚಾತುರ್ವರ್ಣ ಪದ್ಧತಿ ಪ್ರಕಾರ ಈ ಕೆಳವರ್ಗದ ಸಮಾಜವನ್ನು ಕೆಳಗೆ ಇಡಬೇಕು ಅನ್ನೋ ಲೆಕ್ಕದಲ್ಲಿ ಇದಕ್ಕೇನು ಅರ್ಥ ಮಾಡ್ತಾರೆ ಅಂದಾಗ, ನೀವು ನಿಮ್ಮ ಧರ್ಮದಾಗೆ ಇರಬೇಕು, ಮ್ಯಾಲ ಬರಬಾರ್ದು, ಮ್ಯಾಲ ಬಂದ್ರೆ ನಿಮಗೆ ಭಯ ಅದ. ಶೂದ್ರಾಗಿನೇ ಸಾಯಬೇಕು, ಕ್ಷತ್ರಿಯ ಆಗಬೇಡ್ರಿ. ಮ್ಯಾಲ ಬಂದ್ರೆ ಗದ್ದು ಬೀಳ್ತಾವೆ ನಿಮಗೆ. ಕ್ಷತ್ರಿಯನಾಗ್ರಿ, ವೈಶ್ಯ ಆಗಿ ಬರಬಾರ್ರಿ, ಏಟ್ ಬೀಳ್ತಾವ್ರಿ ನಿಮಗೆ. ವೈಶ್ಯನಾಗಿರಬೇಕು, ಬ್ರಾಹ್ಮಣ ಹಿಂದಿಂದ ಆಗಬಾರ್ದು. ನೀವು ನಿಮ್ಮ ಜಾಗದಾಗೆ ನೀವು ಇರಬೇಕು ಅಂತ ಹೇಳಿದ್ದು. ಅವ್ರು ಹೇಳಿದ ಕೆಲವು ಕಟ್ಟುಪಾಡುಗಳು ಮ್ಯಾಲ ಬರಬಾರ್ದು ಅಂತ. ಅದ್ರ ಬಲ್ಲವರು ಏನು ಚೆಂದಾಗಿ ಅರ್ಥ ಮಾಡ್ತಾರೆ. ಸ್ವಧರ್ಮ ಅಂದ್ರೆ ನನ್ನನ್ನು ನಾನು ತಿಳಿಯುವುದು, ನನ್ನಲ್ಲೇ ನಾನು ಇರುವುದು. ಪರಧರ್ಮ ಅಂದ್ರೆ ಯಾವುದು ಪರಮಾತ್ಮ ಅಲ್ಲ, ಯಾವುದು ನಾಶವಾಗ್ತದೆ, ಯಾವುದು ನಾವು ತಂದಿಲ್ಲ, ಯಾವುದನ್ನು ಒಯ್ಯುವುದಿಲ್ಲ, ಇದ್ರ ಬಗ್ಗೆ ಬೆನ್ನತ್ತಿಲ್ಲ, ಅದಕ್ಕೆ ಅಧರ್ಮ ಅಂತ ಅಂದಾಗ, ನಿಜವಾಗಿಯೂ ಈ ಪರೀಕ್ಷಿತ ಮಹಾರಾಜ ಸಹಜವಾಗಿಯೇ ನೀತಿವಂತ, ಸಹಜವಾಗಿಯೇ ಧರ್ಮವಂತ ಆಗಿದ್ದ. ಇಂಥ ಮಹಾರಾಜ ಬೇಟೆಯಾಡ್ತಕ್ಕಂಥ ಒಂದು ಸ್ವಭಾವ. ಬೇಟೆಯಾಡಲಿಕ್ಕೆ ಹೋಗ್ತಾರೆ. ಬೇಟೆಯಾಡೋದು ಏನು ತೋರಿಸ್ತದ ಅಂತ ಕೇಳಿದ್ರೆ, ರಾಜರು ಮಾಂಸಾಹಾರಿಯಾಗಿ ಇರಬೇಕಂತೇನಿಲ್ಲ. ತಮ್ಮ ಹವ್ಯಾಸಕ್ಕಾಗಿ ಶೂರತನ ತೋರ್ಸಕ್ಕೆ ಬೇಟೆಯಾಡೋದು, ಅಥವಾ ಮಾಂಸಾಹಾರಿನೂ ಆಗಿರ್ಬೋದು, ಹೇಳಲಿಕ್ಕಾಗೋದಿಲ್ಲ. ತಮ್ಮ ವೀರತ್ವನ ಪ್ರಕಟ ಮಾಡಬೇಕು ಅವರು ಬೇಟೆಯಾಡೋದು. ಹೀಗೆ ಪರೀಕ್ಷಿತ ಮಹಾರಾಜ ಬೇಟೆಗಾಗಿ ತಮ್ಮ ಸೈನ್ಯವನ್ನು ತೆಗೆದುಕೊಂಡು ಹೊರಟ. ಅಡವಿಗೆ ಆ ಕಡೆ ಈ ಕಡೆ ತಿರುಗಾಡೋದ್ರಾಗ ಒಂದು ಆಶ್ರಮ ಸಿಕ್ತು, ಶ್ರಮಿಕ್ ಋಷಿಯ ಆಶ್ರಮ. ಶ್ರಮಿಕ್ ಅಂದ್ರೆ ಬಹಳ ದೊಡ್ಡ ಋಷಿ, ಶ್ರಮದಿಂದಲೇ ನಿಜವಾದ ತಪಸ್ಸನ್ನು ಮಾಡಿದರು. ಶ್ರಮಿಕ್ ಋಷಿಯ ಆಶ್ರಮ ಬಹಳ ಸಹಜವಾಗಿ ಭೇಟಿಯಾಡಲಿಕ್ಕಾದಂಥವ್ರು. ಇಂದ ಆಶ್ರಮಗಳು ಹೆಂಗಿರ್ತಿದ್ದು ಕೇಳಿದ್ರೆ, ಒಂದೊಂದು ಏರಿಯಾದಲ್ಲಿಯೇ ಆಶ್ರಮಗಳು. ಜಮದಗ್ನಿ ಆಶ್ರಮ ಮಾಡಿದಾರಲ್ಲ, ಅವ್ರ ಏರಿಯಾದಲ್ಲಿ ಸುಮಾರು 18 ಆಶ್ರಮಗಳು ಒಂದೇ ಕಡೆ. ಆ ಆಶ್ರಮಗಳು ಹೆಂಗಿರ್ತಾವೆ ಅಂತ ಕೇಳಿದ್ರೆ, ಈ ನಮ್ಮ ಮುನಿಗಳಿರ್ತಾವೆ, ಒಂದಕ್ಕೊಂದು 10 ಹಿಂಗಿರ್ತಾರೆ.
ಒಂದು ಆಶ್ರಮದಿಂದ ಮತ್ತೊಂದು ಆಶ್ರಮ ಕೂಗಳತೆ ಎಷ್ಟು ದೂರ, ಒಂದು ಆಶ್ರಮದಿಂದ ಮತ್ತೊಂದು ಆಶ್ರಮ ಕೂಗಳತೆ ಎಷ್ಟು ದೂರ. ಯಾಕೆ ಅವ್ರ ಶಾಂತಿ ಸಮಾಧಾನಕ್ಕಾಗಿ ನಿಲ್ತದ. ಹಿಂಗೆ ಅಂತ ಶ್ರಮಿಕ ಋಷಿ ಆಶ್ರಮದಲ್ಲ, ಆ ಆಶ್ರಮಕ್ಕೆ ಹೋಗಿ ನೋಡ್ದ ಯಾರೂ ಇಲ್ಲ ಅಲ್ಲಿ. ಎಲ್ಲರೂ ಆ ಶ್ರಮಿಕ ಋಷಿ ಸಮಾಧಿಸ್ಥನಾಗಿದ್ದ. ಸಮಾಧಿಸ್ಥನಾಗಿದ್ದ ಸಮಾಧಿ ಕೆಡಿಸಬಾರ್ದಂತ ಅವ್ರ ದೂರ 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 ಅವಕಾಶ ಮಾಡುತ್ತೆ. ಸಮಾಧಿ ಅಂದ್ರೆ ಏನು? ಶ್ರಮಿಕ ಋಷಿ ಸಮಾಧಿ ಅಂದ್ರೆ ಏನು? ಸಮಾಧಿ ಅಂದ್ರೆ ಸಮಃ ಅಧಿಕ್ ಧಿ ಸಮಾಧಿ, ಸಮಾನವಾದ ಬುದ್ಧಿಯಿಂದ ಅಂತ ಸ್ಥಿತಿಲಿರೋದಕ್ಕೆ ಸಮಾಧಿ ಅಂತಾರೆ. ಅದಕ್ಕೆ ಸ್ಥಿತಪ್ರಜ್ಞೆ ಅಂತಾರೆ. ಅದಕ್ಕೆ ಭಗವಂತ ನಿಮ್ಮ ಕರ್ಮದಲ್ಲಿ ನೀವು ಸ್ವಧರ್ಮೇ ನಿಧನಂ ಸಯ್ಯ ಅನ್ನೋ ಅರ್ಥದಲ್ಲಿಯೇ ಏನು ಹೇಳ್ತಾರೆ, ನಿಮ್ಮ ಒಳಗೆ ನೀವು ಇರ್ಲಾಕ ಪ್ರಯತ್ನ. ಯೋಗಸ್ಥಃ ಕುರು ಕರ್ಮಾಣಿ, ಅಂತರ್ಮುಖಿಗಳಾಗಿ ಕೆಲಸ ಮಾಡಿರಿ. ಯಾವ ಕೆಲಸ ಮಾಡ್ತೀರಿ ಅದರ ಮುಳಿ ಹೋಗ್ರಿ ಅಂತ ಹೇಳುವಂತೆ ಶ್ರಮಿಕ ಋಷಿಯ ಆಶ್ರಮ ಸಮಾಧಿಸ್ಥನಾಗಿ ಕುತ್ಕೊಳ್ಳೋಣ, ಹೊರಗೆ ಪ್ರಜ್ಞೆ ಇಲ್ಲ. ಈ ಸಮಾಧಿಯಲ್ಲಿ ಎರಡು ಪ್ರಕಾರ, ಒಂದು ಸವಿಕಲ್ಪ ಸಮಾಧಿ, ಒಂದು ನಿರ್ವಿಕಲ್ಪ ಸಮಾಧಿ. ಜಾಗೃತ ಅವಸ್ಥೆಯಲ್ಲಿ ವಿಶ್ವಜೀವ, ಸ್ವಪ್ನಾವಸ್ಥೆಯಲ್ಲಿ ತೇಜಸ್ವಿ ಜೀವ, ನಿದ್ರಾವಸ್ಥೆಯಲ್ಲಿ ಪ್ರಾಜ್ಞಿ ಜೀವ, ಸವಿಕಲ್ಪ ಸಮಾಧಿಯಲ್ಲಿ ತುರಿಯ ಜೀವ, ನಿರ್ವಿಕಲ್ಪ ಸಮಾಧಿಯಲ್ಲಿ ತುರಿಯಾತೀತ ಜೀವಾತ್ಮ. ಹೀಗೆ ಜೀವಾತ್ಮ 5 ರೂಪದಲ್ಲಿ ಜೀವತ್ತಾಗ್ತದೆ. ವಿಶ್ವಜೀವ, ತೇಜಸ್ವಿ ಜೀವ, ಪ್ರಾಜ್ಞಿ ಜೀವ, ತುರಿಯ ಜೀವ, ತುರಿಯಾತೀತ. ತುರಿಯಾತೀತಕ್ಕೆ ಹಾಲ್ಕೊಡಿ ಏನಾಗ್ತಂದ್ರೆ ದೇಹದ ಮೇಲೆ ಭಾನದ ಅದು ಹೋಗಿ ಅಂತ ಸ್ಥಿತಿ ಬಂದಾಗಿನ ಅವರು ಸಮಾಧಿ ಕೂಡ್ಲಕ್ತಾರೆ. ಈ ಕೆಲವು ಮಠಾಧೀಶರ ಅನುಷ್ಠಾನ ಕೂತಾರೆ ವಿಚಾರ ಮಾಡ್ತಾರೆ. ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ನೀವು ನಿದ್ದೆ ಮಾಡೋದು ಕ್ಯಾರೆ ವಿಚಾರ ಮಾಡಿರಿ, ಹೆಣ್ಬಿಟ್ಟು ಮಾಡಿರಿ, ಮನ್ಕೋತೀವಿ. ನಮಗಾಗಿ ನಿದ್ದೆ ಅದ. ಯಾವಾಗ ಮನ್ಕೋತೀವಿ ಮುಂದೆ ಹೇಳಬೇಕಿಲ್ಲ, ಯಾವಾಗ ಹೇಳ್ತೀವಿ ಮುಂದೆ ಹೇಳಬೇಕಿಲ್ಲ. ನಮ್ಮ ಊಟ ಮಾಡೋದು, ನಮ್ಮ ನಿದ್ರೆ ಮಾಡೋದು, ಇನ್ನಿತರ ಕಾರ್ಯಗಳು ರಹಸ್ಯವಾಗಿ ಇರಬೇಕಂತೆ. ಈ ಸಮಾಧಿ ಅಂತರ್ಮುಖವಾಗಿರೋ ವ್ಯವಸ್ಥೆ ಇದು ರಹಸ್ಯವಾಗಿ ಇರಬೇಕು. ಅಂದ್ರೆ ನೀವು ಒಳಗೊಳ್ಳಕ್ಕೆ ಸಾಧ್ಯದ. ಹ್ಯಾಂಡ್ಬಿಲ್ ಹಂಚಿ ಪ್ರಚಾರ ಮಾಡಿ ಅನುಷ್ಠಾನ ಕುಂದಿರ್ತಾ ಇರ್ಬೇಕು, ಎಲ್ಲರೂ ನೋಡ್ಲಾಕ ಬಂದು ಅವರೆಲ್ಲ ನೋಡೋ ಭವಿಕೆಯಲ್ಲಿ ಒಳಗೆ ಹೋದೆ ಅಂದ್ರೆ ಸಮಾಧಿ ಇರ್ತಾರೆ ನಿನಗೆ. ನಾನು ಸಮಾಧಿ ಕುಂದಿರೋದು ಎಷ್ಟು ಮಂದಿ ಬಂದಿದ್ದರು, ಭಾಳ ಒಳ್ಳೆ ಪ್ರಚಾರ ಆಯ್ತು ಅನ್ಕೊಂತ ಒಳಗೆ. ಇವ್ರು ಸ್ವಾಮಿಗಳು ಅನುಷ್ಠಾನ ಕೊಡ್ತಾರೆ, ಇವ್ರು 1 ತಿಂಗಳ ನಾವು ಹೊರಗೆ ಬರೋದಿಲ್ಲ. ಕೇವಲ ಒಂದು 4-5 ತತ್ತಿ, ಒಂದು ಕಪ್ ಹಾಲ, ಇದ್ರ ಮ್ಯಾಗ ಇರ್ತಾರ ಅಂತ ತಿಳ್ಕೊಂಡೆ ಹೇಳಿ. ಅಂತರ್ಮುಖಿ ಆಗೋ ಸಾಧನೆಯೇ ಹೊಂದಿ ಗೊತ್ತಿಲ್ಲ. ಅವ್ರಿಗೇನು ಬೇಕಾಗಿದೆ, ನಾನು ತಪಸ್ವಿ ಅಂತ ಅನಿಸ್ಕೊಳ್ಳೋಕ್ಕಾಗಿ ಪ್ರಚಾರ ಮಾಡಿದ್ರು. ಹೆಣ್ಣಿನ ಪ್ರಚಾರ ಮಾಡಿದ್ರು, ಮಂದಿ ಕೂಡಿಸೋರು, ಒಳಗೆ ಕೋಲ ಕುತ್ತಲೆ ಕೀಲಿ ಹಾಕೊಂಡು ಒಳಗೆ ಕೂತಿಸುತ್ತೆ, ಚಟಪಡಿಸ್ಕೊತೆ ಒಳಗೆ ಕೂತಾರೆ. ಚಟಪಡಿಸ್ಕೊತೆ ಎಲ್ಲ ಬಂದಿತ್ತು 35 ತಾರೀಕು ಎಂತ ಹೊರವಾದಿ. ಯಾವುದೋ ಕಳಬಾರದು ಏನೋ ತಿಂದು ಮಾಡಿ ಜೀವಿಸ್ತಕ್ಕಂಥ ಈ ಜೀವನದಿಂದ ಮತ್ತೆ ಮುಕ್ತಾಯ ದಿವಸ ಅದ್ಭುತ ಪ್ರಚಾರ ಮಾಡೋದು. ಋಷಿಗಳ ತಪಸ್ಸು ಮುಗಿತದೆ, ಎಲ್ಲರೂ ಸ್ವಾಮಿಗಳ ತಪಸ್ಸು ಮುಗಿತದೆ, ಎಬ್ಬಿಸ್ಲಾಕ ಬರಬೇಕೆಲ್ಲರೂ. ಮಾತು ಮಂದಿ ಕೂಡ್ತು ಬಾಗ್ಲ ತೆಗೆದು ಅಯ್ಯೋ 30 ದಿವಸ ತಪಸ್ಸು ಮಾಡುತ್ತೆ. ಮಂದಿ ಖಬರಾರ ಕಾಲು ಮುಗಿಸಿದಾಗ ಕುಂದ್ರು ತಾರೀಕು ತಿಳಿಸೋದು, 7 ತಾರೀಕು ತಿಳಿಸೋದು, ಪ್ರಚಾರಕ್ಕಾಗಿ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗೆ ಯಾವ ಅಂತರ್ಮುಖ ಸ್ಥಿತಿಯೂ ಸಾಧ್ಯವಿಲ್ಲ. ಇದನ್ನು ಡಂಬಾಚಾರದ ಪರಿಕಲ್ಪನೆ ಅಂತ ತಿಳ್ಕೊಂಡು ಶರಣರು ವಿಡಂಬನೆ ಮಾಡ್ತಾ ಇದ್ದಾರೆ. ಅದನ್ನು ಹೇಳುವಂಥದ್ದಲ್ಲ, ರಹಸ್ಯವಾಗಿರಬೇಕಂತ. ಹೀಗೆ ಈ ನಿರ್ವಿಕಲ್ಪ ಸಮಾಧಿಯಲ್ಲಿ ನನಗಿದ್ದಾರೆ ಋಷಿಗಳು ಒಬ್ಬರೇ ಕುತ್ಕೊಂಡಾರ. ಏನ್ರಿ ಯಾವ ಹೊರಗಿನ ಪ್ರಜ್ಞೆನೂ ಅವರಿಗಿಲ್ಲ. ಹೀಗಿರುವಾಗ ಏನಾಗಿತ್ತು, ಇವ ಹೋಗಲ್ಲಿ ಪರೀಕ್ಷಿತ ಮಹಾರಾಜ ಹಿಂಗೆ ನೋಡ್ತಾನ, ನನಗೆ ಯಾರು ಸ್ವಾಗತ ಮಾಡೋರು ಯಾರ್ಯಾರು ಇಲ್ಲಿ ಇವೊಬ್ಬರೇ ಕೊಡ್ತಾನೆ ಕಣ್ಮುಕ್ಕೊಂಡು. ಏನು ಕಣ್ಮುಕ್ಕೊಂಡು ನೀವೇನು ಮಾಡ್ತಾರೆ ಅಂತ ತಿಳ್ಕೊಂಡು ಅವ್ನು ವಿಡಂಬನೆ ಮಾಡ್ಕೊತಿತ್ತು. ನನ್ನ ಕಡೆ ಹಳ್ಳಿ ನೋಡ್ಲಿಕ್ಕೆ ಜೋರು ಚೀಡ್ಬಿಟ್ಟ. ಯಾರಲ್ಲಿ ನನಗೆ ಯಾರು ಸ್ವಾಗತ ಮಾಡೋರಲ್ಲ, ಜೋರು ಚೀಡ್ಬಿಟ್ಟ. ಚೀಡಿದ ಕಡೆ ಯಾರು ಬರಲ್ಲ. ಒಂದು ಸ್ವಲ್ಪ ಸಮಾಧಿ ಒಳಗಡೆ ಆಟ ಹೋಗಿ ಕೊನೆಗೆ ನೋಡ್ದ ಎಷ್ಟು ಶಕ್ತಿವನಿಗೆ. ನನ್ನಂಥ ಒಬ್ಬ ಮಹಾರಾಜ ಬಂದಿನಿ, ನನಗೆ ಯಾರು ಸ್ವಾಗತ ಮಾಡೋರಲ್ಲ. ಈ ಸಾಧಕ ಎಷ್ಟು ಶಕ್ತಿ ಕಣ್ಣು ಕೂತಾನ, ನನ್ನ ಕಡೆ ನೋಡ್ಬೇಕೇನೋ ತಿಳ್ಕೊಂಡು ಶಕ್ತ ಬತ್ತಿ ಇತ್ತ. ಶ್ರಮಿಕ ಋಷಿ ಮ್ಯಾಗ ಕೆಟ್ಟು ಬತ್ತರಿ.
ಸಿಟ್ಟು ಬಂದು ಹಿಂಗೆ ನೋಡಿದ್ರೆ ಒಂದು ಸತ್ತ ಹಾವು ಬಿದ್ದಿತ್ತು. ಒಬ್ಬ ತಪಸ್ವಿಯನ್ನು ನೋಡಿದ್ರೆ ಹೂವು ಹಣ್ಣು ಕಾಯಿ ತಂದು ಅವನ ಪಾದಕ್ಕಿಟ್ಟು ನಮಸ್ಕಾರ ಮಾಡಿ ಅವ್ನು ಕಣ್ಣು ತೆರೆದು ನೋಡಲಿ ಬೇಕಾದ್ರೆ ಬಿಡಲಿ ಆಶೀರ್ವಾದ ಕೊಡ್ಕೊಂಡು ಹೋಗಬೇಕಂತ ಭಾರತೀಯ ಸಂಸ್ಕೃತಿ ಪದ್ಧತಿ ಇದೆಲ್ಲ. ಈ ಪದ್ಧತಿಗೆ ವಿರುದ್ಧವಾಗಿ ಪರೀಕ್ಷಿತ ಮಹಾರಾಜ ಏನು ಮಾಡಿಬಿಟ್ಟ, ಹುತ್ತಂತವನಿಗೆ ಅಲ್ಲಿ ಸತ್ತ ಹಾವನ್ನು ತಗೊಂಡು ಅವನು ಕೊರಳೊಳಗೆ ಹಿಂಗೆ ಸುತ್ತಿಬಿಟ್ಟು ಆಡೋದು. ಸುತ್ತಿಗೆ ಹೋಗ್ತು. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಅಘಟಿತವಾದ ಘಟನೆ, ಬಹಳ ದುಷ್ಟ ಸಂಪ್ರದಾಯ ಇದು. ಮಲ್ಕೊಂಡವ್ರನ್ನ ಎಬ್ಸಾಕಾದ್ರ ಮಲ್ಕೊಂಡವ್ರು ತೊಂದರೆ ಮಾಡಬಾರ್ದು ಅಂತ ಮಲ್ಕೊಂಡವ್ರ ಬಗ್ಗೆ ಇಟ್ಟು ಗೌರವ ಇಟ್ಟುಕೊಂಡಂತ ನಮ್ಮ ಜನ ಒಬ್ಬ ತಪಸ್ವಿಯನ್ನ ಅವ್ರ ಕೊಳ್ಳ ಸತ್ತ ಹಾವನ್ನು ಹಾಕಿ ಅಪಮಾನ ಮಾಡೋದು ಅಂದರೆ ಯಾವ ರೀತಿ? ಕೊನೆಗೆ ಹಾಕಿ ಹೋಗ್ಬಿಟ್ಟ ಸಕ್ಕಲೆ ಹಿಂದಾಗಡೆ ಶೃಂಗಿ ಅನ್ನತಕ್ಕಂಥ ಅವನ ಮಗ ಬಂದ. ಶೃಂಗಿ ಅನ್ನತಕ್ಕಂಥ ಮಗ ಬಂದು ನೋಡ್ತಾನವ, ಏನು ಸತ್ತ ಹಾಕದ? ನಿಜವಾಗಿಯೂ ಹಾಗೆ ನೋಡ್ಬೇಕಾದ್ರೆ ಇವ ತಪಸ್ವಿ ಅಂತ ಹೇಳ್ತಾನ, ಇವನು ಪರೀಕ್ಷೆ ಮಾಡ್ಬೇಕಾದ್ರೆ ಜೀವಂತ ಹಾವರೇ ಹಾಕಿ ಹೋಗ್ಬೇಕಾಗಿತ್ತನ ಪರೀಕ್ಷೆ ಮಾಡ್ಬೇಕಾಗಿತ್ತು. ಜೀವಂತ ಹಾವರೇ ಹಾಕೋದ್ರೆ ಸಹ ನಾವು ಸುಮ್ಮನೆ ಇರ್ತೀವಿ, ನಮ್ಮ ತಪಸ್ವಿನೇ ಇಲ್ಲ. ತಪಸ್ವಿ ಕೊರಳಲ್ಲಿ ಜೀವಂತ ಹಾವು ಹಾಕಿ ಪರೀಕ್ಷೆ ಮಾಡೋದು ಬಿಟ್ಟು ಸತ್ತ ಹಾವ ಹಾಕೋದು ಏನು ದೊಡ್ಡಾಗತ್ತಿದೆ? ನಮ್ಮ ತಂದೆ ಕೊಳ್ಳಾಗ ಇಂಥ ಸತ್ತ ಹಾವು ಹಾಕಿದ್ಯಾನ ಯಾವ ಹಾಕದ ಮತ್ತು ಭಯಂಕರ ಸಿಟ್ಟು ಬಂದು ಅವನ ಮಗ ಶೃಂಗಿ ಅಂತಕ್ಕಂಥ, ಯಾರು ಶ್ರಮಿಕೆ ಋಷಿಯ ಮಗ ಶೃಂಗಿ ಬಂದು ಜೋರ ಚಿರ್ಕೊತ ನಮ್ಮ ತಂದೆ ತಪಸ್ವಿ ಅವನು ಕೊರಳ ಸತ್ತ ಹಾಕಾಗಿರಂದ್ರೆ ಅವ 7 ದಿನದಾಗ ಸತ್ತು ಹೋಗ್ಬೇಕು. ಜಗ್ಗಿ ಚೀರ್ಬಿಟ್ಟು 7 ದಿನದಾಗ ಸತ್ತ ಹೋಗ್ಬೇಕು. ಜಗ್ಗಿ ಚೀರ್ದ ಕೂಡಲೇ ಜಗ್ಗಿ ಚೀರ್ತಾ ಮುಂದೆ ಕೂಡ್ಬಿಡ್ತು. ಆಸಂದ್ರ ಮಂದಿ ದೂರ ಆಸಂದ್ರ ಬಂದ್ಬಿಟ್ರು. ಏನೋ ಆಗಿದೆ ಹೇಳ್ತಾನೆ, ಏನು ಸತ್ತ ಹಾಕಿ ನೋಡ್ಕೊಳ್ಳ. ಅವಾಗ ಅವ್ರ ಅಪ್ಪನ ಕಾಣ್ತಾರ ಮಂದಿ ಕುಡಿದು ನೋಡಿ, ಏನಾಯ್ತು ನಾನು 7 ದಿವಸ ಹಾವು ಕಡೆ ಸಾಯಿಸ್ಬೇಕು, ಶಾಪ್ ಕೊಟ್ಟಿನಿ ಅವನಿಗೆ ಅಂತ ಹೇಳ್ದ. ಏನಪ್ಪ ಅದನ್ನ ಯಾಕೆ ಮಾಡಾಕ್ತಾರೆ? ಅದನ್ನ ಯಾಕೆ ಮಾಡಾಕ್ತಾರೆ? ಹಂಗೆ ಶಾಪ ಕೊಡಬಾರ್ದು ನಾವು. ಏನು ಯಾಕೆ ಮಾಡಿದ್ರು ಉಳ್ತಾರ ಮಣಿ ಅಂತ ಕಡವ. ನೀ ಏನು ಮಾಡಿದ್ರಿ ಅದು ನೀನೇ ಉಳಿಸಿದ್ರಿ. ಅವ್ರು ಶಾಪ ಕೊಟ್ಟರು ಹೊಟ್ಟೆ ಬಿಟ್ಟರು ಹೊಟ್ಟೆ ಅದು ಅವ್ರ ಕೊಳ್ಳೆ ಇದ್ದಿದ್ದೆ. ಅದನ್ನೇ ಹಂಗೆ ಮಾಡಪ್ಪಾಗಪ್ಪ ಅಂತ ಮಗನಿಗೆ ಹೇಳಿದ್ರು, ತಳಮಳ ಮಾಡಿಕೊಂಡ್ರು. ಅಟದಿಗೆ ಅಲ್ಲಿರ್ತಕ್ಕಂಥ ಒಬ್ಬ ಶಿಷ್ಯನ ಕಾರಣ ಉತ್ತಮ ಹೋಗು, ನೀವೆಲ್ಲ ಹೋಗಿ ಹುಡುಕಾಡಿ ಈ ಕೊಳ್ಳಲ್ಲಿ ಏನು ಸತ್ತ ಹಾಕಿದ್ನಲ್ಲ ಅವ ಯಾರು ಪತ್ತೆ ಮಾಡ್ಕೊಂಡ್ಬರ್ರಿ ಅಂತ ಹೇಳ್ದ. ಸರ್ಮೇಕಿ ಮಹಾ ತಪಸ್ವಿ ನಿರ್ವಿಕಲ್ಪ ಸಮಾಧಾನದಿಂದ ಹುಡುಕಾಡಿ ಹೋಗಿ ಹೇಳಿದ್ರು. ಅವನಿಗೇನು ಹೇಳಬೇಕು, 7 ದಿನದಾಗ ನಿನ್ನ ಹಾವು ಕಡದ ಮರಣದ ಅದನ್ನು ಶೃಂಗಿ ಆ ಪರೀಕ್ಷಿತ ರಾಜನ ಮಗ ಶೃಂಗಿ ಶಾಪ್ ಕೊಟ್ಟನು. 7 ದಿನದಾಗ ನೀವು ಕಲಸ ಹಾಕಿ ಅಂತ ಹೇಳಿದ ಅವನಿಗೆ. ಮತ್ತು ಇನ್ನೊಂದೇನು, ಅದರ ಪರಿಹಾರಕ್ಕಾಗಿ ಏನೇ ಪ್ರಯತ್ನ ಮಾಡಿ ನಿಮಗೆ ಭಾಳ ತೊಂದರೆ ಮುಂದೆ ಈ ಹೇಳಿ ಕಳಿಸಿದಾಗ ಅವನು ಹೋಗಿ ಹುಡುಕಾಡಿ ಪರೀಕ್ಷಿತ ರಾಜನ ಭೇಟಿಯಾಗಿ ನೀವು ಸತ್ತ ಹಾವು ಸುತ್ತಿ ಬಂದಿರೋ ನಿಮಗೆ ಪಡ್ತೀವಿ. ಶಾಪ ಏನು? 7 ದಿನದಾಗ ಹಾವು ಕಳೆದು ನೀವು ಬೆಕ್ಕದಲ್ಲಿ ಹೋಗ್ರಿ. ತಾಯಿ ಗರ್ಭದಲ್ಲಿ ಮತ್ತೆ ಪ್ರವೇಶ ಆದರೂ ಈ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ವಜ್ರದ ಕೋಟೆಯನ್ನು ಕಟ್ಕೊಂಡು ಅದರಾಗಿದ್ದರೂ ಇರಲಿಕ್ಕೆ ಸಾಧ್ಯ ಇಲ್ಲ. ತಪ್ಪಿಸ್ಕೊಳ್ಳೋಕೆ ಏನು ಪ್ರಯತ್ನ ಮಾಡಿ 7 ದಿನ ಮರಣ ಬರುವುದೇ ಅಂದಾಗ ಗಾಬರ ಬಿಡಿಗೆ ಸಾಯ್ತೀನಿ. ಸಾವು ಅಂದರೆ ಎಲ್ಲರೂ ಭಯಭೀತಿ. ನಾನು ಯಾರಿಗೆ ಅಂದ್ರದಿರೋದು ಸೂರಾದಿ ವೀರ ಚಕ್ರವರ್ತಿ ಮಹಾರಾಜ ಯಾರ್ಯಾರು ಅದರಲ್ಲ ಎಲ್ಲರೂ ಎದಕ್ಕೆ ಅನ್ಸ್ತಾರಂದ್ರೆ ಸಾವಿಗೆ. ಸಾವು ಅಂದ್ರೆಲ್ಲರನ್ನು ಭಯಭೀತರನ್ನಾಗಿ ಮಾಡ್ತಕ್ಕಂಥ ಒಂದು ದೊಡ್ಡ ಘಟನೆ. ಅದಕ್ಕೆಲ್ಲರೂ ಸಾವಿಗಾಗಿ ಅಲ್ಲಿದೆ ಔಷಧವೇನು, ಯಾರ್ಯಾರು ಔಷಧ ಕಂಡು ಹಿಡಿದು ಸಾವಿಗೆ ಎಲ್ಲಿಂದ ಔಷಧ ಸಿಗ್ತದೇನು ಅಂತ ಎಲ್ಲರೂ ಹುಡುಕಾಡಿ ನೋಡಿದ್ರು. ಸಾವಿಗೆ ಎಲ್ಲಿಲ್ಲ ಸಿದ್ಧಾಂತ ಇಲ್ಲ. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನು ಸಾಯಲೇಬೇಕು. ಇದು ಸಿದ್ಧಾಂತದ. ಯಾಕೆ ಇಲ್ಲಿ ಜಗತ್ತು ನವೀಕರಣ ಆಗಬೇಕಲ್ಲ. ಗಿಡದ ಎಲೆಗಳು ಹಣ್ಣಾಗಿ ಎಲ್ಲ ಎಲೆಗಳು ಉದುರ್ತಾವತ್ತ, ಮತ್ತು ಹಿಂದಿನ ಎಲೆಗಳು ಸಿಗಿತಾವ. ಎಲ್ಲ ಎಲೆಗಳು ಅಲ್ಲೇ ಇದ್ದದ ಗಿಡದ ವೈಶಿಷ್ಟ್ಯಕ್ಕೆ ಏನು ಬೆಲೆ ಇದೆ. ಹಾಗೇನೆ ಹುಟ್ಟುವುದು ಸಾಯುವುದು ಮತ್ತು ಹಿಂದಿನ ಪೀಳಿಗೆ ಬರುವುದು, ಹುಟ್ಟುವುದು ಸಾಯುವುದು, ಇದು ಪ್ರಕೃತಿ ನಿಯಮ ಇರುವಾಗ ಈ ತಪ್ಪಿಸ್ಕೊಳ್ಳೋಕೆ ಎಲ್ಲಿ ಸಾಧ್ಯ? ಬ್ರಹ್ಮನ ಬಳಿ ಅನೇಕ ದೇವತೆಗಳು ಆದರು, ರಾಕ್ಷಸರು ಆದರು. ಹೋಗಿ ಏನು ಮಾಡ್ಕೊತಾರ, ನಮಗೆ ಸಾವೇ ಬರಬಾರ್ದು, ನಮಗೆ ಸಾವೇ ಬರಬಾರ್ದು. ಯಾರು ಕೇಳ್ಬಿಟ್ರೆ ನಮ್ಮ ಹೇಳ್ದ ಸಾವು ಬರುವುದೇಪ್ಪ, ನೀವೇನು ಬೇರೆ ಬೇರೆ ಪ್ಲ್ಯಾನ್ ಹಾಕಿರಿ, ಹೆಂಗಾರಿ ಮಾಡಿ ನಿಮಗೆ ಸಾವು ಬರಾಕಬೇಕು.
ಹ್ಯಾಂಗರ ಹೋದರೆ ಹಿರಣ್ಯ ಕಶ್ಯಪನ ಯಾವುದೇ ರೂಪದಲ್ಲಿ ಹೋದರೆ ಎಲ್ಲರೂ ಒಂದೊಂದು ರೂಪದಲ್ಲಿ ಸತ್ಯವಾದರು ಅನ್ನುವಂತೆ ಇಲ್ಲಿ ಇವನಿಗೆ ಒಂದು ಶಾಪ್ ಕೊಟ್ಟದ. ಶಾಪ್ ಕೊಟ್ಕೊಳ್ಳಿ ಆ ಶಾಪ್ ತಿಳ್ಕೊಂಡು ಅವನು ಬಹಳ ಬೈಯೋದು, ಹೆಂಗೆ ಮಾಡಲಪ್ಪ ಈ ಸಾವಿನ ಹೆಂಗೆ ತಪ್ಪಿಸ್ಕೊಳ್ಳ, ಹೆಂಗೆ ಸಾವಿನ ತಪ್ಪಿಸಿದ್ರು. ನಮಗೇನದ ಗೊತ್ತೇನ್ರಿ, ಸಾವಿನ ಗ್ಯಾರಂಟಿ ಎಲ್ಲರಿಗೂ ಗೊತ್ತದ, ಆದರೆ ಡೇಟ್ ಗೊತ್ತಿಲ್ಲ. ಡೇಟ್ ಗೊತ್ತಂದ್ರೆ ಭಯಭೀತಿ ಆಗಿರ್ತೀರೋ. ಇನ್ನು ಡೇಟ್ ಗೊತ್ತಾಗಿದೆ ಅವನಿಗೆ 7ನೇ ತಾರೀಕು, 7 ದಿವಸ ಸಪ್ತ ಹಾವಲ್ಲಿ ಕೊರಳಿಗೆ ಹಾಕಿದ ದಿವಸ ಹಿಡ್ಕೊಂಡು 6 ದಿವಸ ಮುಂದೆ 6 ದಿವಸದಾಗ ನೀ ಉಳೆಗಿ ಭಯಭೀತನಾಗಿಟ್ಟ. ಈ ಭಯಭೀತಿ ಪರಮಾತ್ಮ ಏನು ಮಾಡಿದ್ರೆ, ಈ ಭಯಭೀತಿ ಮಾಡಿದ್ರೆ ಇವು ಚೆಂದಾಗಿ ಬದುಕೋದು ತಿಳ್ಕೊಂಡು ಸಾವಿನ ಸಮಯವನ್ನು ಯಾರಿಗೂ ತಿಳಿಸಿಲ್ಲ ಪರಮಾತ್ಮ. ಸಾವು ಅನ್ನೋದು ಬರುವುದೇ ಅನ್ನೋದು ಯಾರಿಗಾಗಲೇನು. ಈ ಸಾವಿನ ಬಗ್ಗೆ ನಮಗೇನಾಗ್ಬಿಟ್ಟದ, ಭಯ ಹೊತ್ಕೊಂಡದ, ಭಾರಿ ಭಯ. ಬ್ರಹ್ಮ ಮರಗವ್ ಹೇಳಿದಂತ, ಮರಗವ ಆ ಊರಾಗ 100 ಮಂದಿ ಆಯುಷ್ಯ ತೊಗೊಂಡು ಬರವ ಅಂತ ಹೇಳ್ದ. ಅಂತ ಸಾಲ ಹಾಕಿ ಅವ್ರಿಗೇನೋ ಬ್ಯಾನಿ ಪಾನಿ ನಿರ್ಣಯ ಮಾಡೋದು. ದೋನ್ಸಿ ಮುಂದೆ ಬಂದು ಸತ್ತು. ಬ್ರಹ್ಮ ಕಾಲ ಏನೋ ವಾಸರಿಗೆ ಒಂದೇ 100 ಮಂದಿ ಸಾಯಿ ಹೊಡಿತೀರಿ, ದೋನ್ಸಿ ಮಂದಿ ಅವ್ರು ಸತ್ತು ಅಂದ. ನಾನು 100 ಮಂದಿಗೆ ಆರ್ಡರ್ ಕೊಟ್ಟೀನಿ, ಉಳಿದದ್ದು 100 ಮಂದಿ ಎದಿ ಹುಡ್ಕೊಂಡು ಸತ್ತವ. ನಾ ಏನು ಮಾಡಿ. ಹಾಗೆ ಸಾವಿಗಿಂತ ಸಾವಿನ ಭಯ ಅದಲ್ಲ, ಅದು ಹಂಗೆ ಮಾಡ್ತಿದೆ. ಅದಕ್ಕೆ ಸಾವಿಗೆ ಇಲ್ಲದ್ರೆ ಔಷಧ ಬಂದರೆ ಹುಡುಕಾಡ ಸುಖ ಮಾಡಿದ್ರೆ ಎಲ್ಲರೂ ಸಾವಿಗೆ ಅಮೃತ ಬೇಕು. ಅಮೃತ ಅಮೃತ ಅಂದ್ರೆ ಏನು? ಮೃತ ಅಂದ್ರೆ ಸಾಯಿ, ಅಮೃತ ಅಂದ್ರೆ ಸಾಯದೇ ಇರುವುದು. ಈಗ ಸ್ವರ್ಗದಲ್ಲಿ ಏನಲ್ಲ ಅಮೃತ ಕುಡಿತಾರ, ಆದರೆ ಸಾಯಂಗಿಲ್ಲ ಅವರು. ಅಮೃತ ಅಂದ್ರೆ ಏನು? ಅಭಿಷೇಕ ಮಾಡುವ ಪಂಚಾಮೃತ ಮಾಡ್ಯಾರ ಅಂತಾರೆ. ಪಂಚಾಮೃತ ದಿನಾಲು ಭಾರಿ ಭಾರಿ ಮೃಷ್ಟಾನ್ನ ಊಟ ಮಾಡ್ತಾರೆ. ಅವ್ರನ್ನ ಭಾಳ ಬದುಕ್ತಾರೆ ಏನ್ರಿ? ಹೈದರಾಬಾದ್ ನಿಜಾಮ ದಿನಾಲು ಒಂದು ಕೋಳಿ ತಗೊಳ್ಳೋದು, ದಿನಾಲಕ್ಕೆ ಒಂದು ಅರ್ಧ ತಲೆ ಬಂಗಾರ ತಿನ್ನಿಸೋದು. ಅದಕ್ಕೆ ರಾತ್ರಿ ಮುಂಜಾನೆದ ಆ ಕೋಳಿ ತೊಳ್ಕೊಂಡು ತಿನ್ನೋದು. ಹಿಂಗೆ ಮಾಡಿ ಒಂದು ಬಂಗಾರ ಶರೀರ ಮಾಡ್ಕೊಂಡಂಗೆ ಮಾಡ್ತಾರೆ. ಈಗ ಬಂಗಾರ ತಗಡ್ತಿದಾವಲ್ಲ, 5 ಸ್ಟಾರ್ ಹೊಟ್ಟೆ ನೀರು ಒಂದೊಂದು ಊಟಕ್ಕೆ 5,000 ಸಾವಿರ, ಒಂದೊಂದು ಊಟಕ್ಕೆ 5,000 10,000 ಅಂಥದ್ದೇನು ಊಟ ಮಾಡ್ತಾರಲ್ಲ, ಹೆಚ್ಚು ಕಾಲ ಬದುಕುವರೇ ಅವರು. ಅದೇನು ಹೆಚ್ಚು ಬದುಕಲಿಕ್ಕೆ ಸಾಧನೆ ಏನು ಅಂತ ಹೇಳಿದ್ರೆ, ಯಾವ ಆಹಾರದಲ್ಲಿ ಹೆಚ್ಚು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸಾವು ಅನ್ನೋದು ಇದ್ದಿದ್ದೇ ಅದು. ಅದಕ್ಕೆ ಅವ್ರು ಹೇಳ್ತಾರೆ, ಸಾವು ಅನ್ನೋದು ಬಂದೇ ಬಿಡ್ತದೆ ಯಾವಾಗಲೂ. ಅದಕ್ಕಾಗಿ ಅದಕ್ಕೆ ಇದು ಆದ್ರೆ ಇವಾಗ ಯಾಕೆ ಸಾವಿನ ಭಯ ಬಂದದ? ಅಲ್ಲೆಲ್ಲ ಅಪರಾಧ ಮಾಡ್ಯಾನ. ಮಹಾತ್ಮರನ್ನ ವಿರುದ್ಧ ಹಾಕೊಳ್ಳೋದೊಂದು ಅನುಭವ ಮಾಡ್ಯಾನ. ಏನು ಮಾಡ್ಯಾನ? ಕೊರಳಿಗೆ ಹಾವ ಸುತ್ತಿ ಬಂದಾನ. ಮಹಾತ್ಮರನ್ನ ವಿರುದ್ಧ ಹಾಕೋಬಾರ್ದು, ಅವ್ರ ಮನಸ್ಸು ಮೂಸಬಾರ್ದು. ನಮಗೆ ಬಿಜಾಪುರದಾಗ ಆಗಿದೆ ಒಂದು ಸತ್ಯ ಘಟನೆ. ಬಿಜಾಪುರ ಶಿವರ ಮಂಟಪದಾಗ ಮದುವೆ ನಡೀತಿತ್ತು. ಆ ಮದುವೆಗೆ ನಮ್ಮ ಆಶ್ರಮದಾಗ ಇರೋರನ್ನೆಲ್ಲರೂ ನಮ್ಮ ಊಟಕ್ಕೆ ಹೇಳ್ತಿದ್ರು. ಆ ಮದುವೆ ಮಾಡೋದು ಗೊತ್ತಿದ್ದವು. ಆ ಮಲ್ಲಿಕಾರ್ಜುನ ಸ್ವಾಮಿ ಪ್ರವಚನ ನಡೆದನು ಅಲ್ಲೇ ಮುಂಜಾನೆ 10 ಗಂಟೆಗೆ ಮತ್ತು ಊಟದಲ್ಲಿ. ಅಲ್ಲಿ ಅವರು ಒಬ್ಬರು ಹೇಳಿದ್ರೆ ನಮಗೆ, ಹೆಂಗ್ರಿ ಇದೊಂದು ದೊಡ್ಡ ಸೌಕರ್ಯ ಮದುವೆ ಅದ, ಮಠದೊಳಗೆ ಎಲ್ಲರೂ 25 ಸ್ವಾಮಿಗಳು ಎಲ್ಲರೂ ಊಟಕ್ಕೆ ಬರ್ರಿ ಅಂತ ಒಬ್ಬ ಹೇಳ್ದ. ಈ ಪುರಾಣಕ್ಕೆ ಬರೋವನೇ ಹೇಳ್ದ. ನಮಗೆ ಹೇಳಿ ಆ ಮದುವೆ ಮಾಲಕರಿಗೆ ಹೇಳಬೇಕಿಲ್ಲ, ಸ್ವಾಮಿಗಳಿಗೆ ಊಟಕ್ಕೆ ಹೇಳಿನ್ಪ ಒಂದು 25 ಮಂದಿ ಬಂದರು. ಅವ್ರು ಹೇಳಬೇಕಿಲ್ಲ, ಹೇಳೇ ಇಲ್ಲ. ಅವ್ರು ತಾನೇ ಆಮಂತ್ರಣ ತಿಳ್ಕೊಡ್ತಾರೆ. ನಾವಿಲ್ಲಿ ಬಂದು ಮುಂಜಾನೆ 9 ಗಂಟೆಯಿಂದ ಭಾರತನ ಅನುಷ್ಠಾನ ಮಾಡಿ ಎಲ್ಲರೂ ಊಟಕ್ಕೆ ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ಹೇಳ್ಯಾರ ಹೋಗುವಂತ 25 ಮಂದಿ ಹೋಗಿಬಿಟ್ಟೆವು. ಬಾದ್ಕೊಳ್ಳೆ ಬಾಗಲ್ದಾಗ ನಿಂತವು. ಕೇಳ್ದ, ಯಾರು ನೀವು ಅಂತ ಕೇಳ್ದ. ಇಲ್ಲೇ ಪ್ರವಚನ ಹೇಳ್ತಾರಲ್ಲ ದಿನ ಮಲ್ಲಿಕಾರ್ಜುನ ಸ್ವಾಮಿಗಳ ಶಿಷ್ಯರು. ಯಾವ ಮಲ್ಲಿಕಾರ್ಜುನ ಸ್ವಾಮಿಗಳನ್ನು ಇಲ್ಲಿಂದ ಬಂದವ ಇವತ್ತು? ಅಲ್ಲಪ್ಪ, ನಮಗೆ ಆಮಂತ್ರ ಕೊಟ್ಟರು ಊಟಕ್ಕೆ ಬಾ ಅಂತ ಹೇಳಿದ್ರೆ ಏನದು? ಸುಮ್ಮನೆ ಲಗ್ನದನ್ನೆಲ್ಲ ಬಜಾರ್ನಲ್ಲಿ ಸಾಧುಗಳೆಲ್ಲ ಬಂದ ಮುಗಿತೇನು ಅಂದ್ಬಿಟ್ಟ. ಇಲ್ರಿ, ನಮ್ಗೆ ಹೇಳಿ ಎಷ್ಟು ಪಟಾಶ್ ಹೇಳಿದ್ರೆ ನಮಗೇನು ಆಮಂತ್ರಣ ಕೊಟ್ಟಿದ್ದಲ್ಲ, ಅವ ಅಲ್ಲಿ ಇದ್ದಿದ್ದಿಲ್ಲ, ಎಲ್ಲಿ ಹೋಗ್ಬಿಟ್ಟಿದ್ದ. ನಾವು ಬೇಕಾದ್ರೆ ತಪ್ಪಿಸಿಲ್ಲ, ಯಾವುದೋ ಕೆಲಸ ಇವನಿಂದ ಗೊತ್ತಾಗಲಿಲ್ಲ. ಇಲ್ಲಪ್ಪ, ಇಷ್ಟೆಲ್ಲ ಮಂದೆಲ್ಲ ಭ್ರಷ್ಟಾನ ಉಂಟಾರ, ಸ್ವಾಮಿಗಳು ಬಂದಾರ, ಉನ್ನಳ್ಬೇಕನ್ನೋ ಬುದ್ಧಿ ಬರಲಿಲ್ಲ ಅವನಿಗೆ. ನಾವು ಆಮಂತ್ರಣ ಕೊಡಿ, ನೀವು ಬರ್ಬೇಡ್ರಿ, ಯಾರು ನೀವು ಹೊಳ್ಳಿ ಹೋಗಿ ಅಂದ್ಬಿಟ್ರೆ ಎಲ್ಲರೂ ಮತ್ತೆ ಕಳ್ಳೆ ಹಾಕೋದು ಬಂದು 1 ಗಂಟೆ ಆಗಿತ್ತು. ಸ್ವಾಮಿಗಳೇ ಬಿಟ್ಟಾರ. ಅವ್ರು ಏನು ತಿಳ್ಕೊತ ಹಿಂದಿನ ಬಾಗಿಲು ಕೂತೇವು. ಅನ್ನ ಮಾಡ್ಕೊಳ್ತಿದ್ದೆವು. ಊರಿಗೆ ಬಂದುಬಿಟ್ರು ಸ್ವಾಮಿ. ಏನು
ಊಟಕ್ಕೆ ಹೋಗಿದ್ರಲ್ಲ ಅನ್ನ ಯಾಕೆ ಮಾಡ್ಕೊಳ್ತೀರ ಅಂದ್ಕೊಳ್ಳಿ ಸತ್ಯ ಹೇಳ್ಬೇಕಾಗ್ತದೆ. ಊಟಕ್ಕೆ ಹೇಳ್ದಂಗೆ ಏನದನ ಬಂಡೆಪ್ಪ ಮಾಗಾವೇನೋ ಅವ ಇದ್ದಿದ್ದಿಲ್ಲ ಅಲ್ಲಿ. ನಾವು ಆದ್ಕೂಡಲೇ ನಿಮ್ಗೆ ಯಾರು ಹೇಳ್ಯಾರತ್ತ ಅಲ್ಲಿ ನಡೆದವ್ರು ಬೈದ್ರು ಹೊಳ್ಳೆ ಬಂದಿವಿ ಅಂದ್ಕೊಂಡೆ. ಮಲ್ಲಿಕಾರ್ಜುನ ಸಾವು 25 ಮಂದಿ ಮಾಡ್ತೀವಿ ಸಾಲ. ಅಷ್ಟಕ್ಕೆ ಏನು ಪರಿಣಾಮ ಆಯ್ತು? ಆ ಲಗ್ನದ ಮಂದಿ ಬೀಗರಲ್ಲ ವರದಕ್ಷಿಣೆ ಸಂಬಂಧ ಹೊಡೆದಾಡಿ ಕೊಡ್ರು. ಯಾಕಂತ ಕೇಳಿದ್ರೆ ಯಾವುದೇ ಮಾತು ಯಾವುದೇ ಕಾರಣಕ್ಕೆ ಮನಸ್ಸು ನುಸಿಬಿಟ್ರೆ ಅದು ಭಾರಿ ಗಂಡಾಂತರಕಾರಿ ಇದೆ ಅನ್ನೋದು ಒಬ್ಬ ದನ ಕಾಯವನಿಗೆ ಈ ಕೂಲಿ ಮಾಡೋರಿಗೆ ಈ ವಿಷಯ ಗೊತ್ತಿದೆ. ಆದರೂ ಕೂಡ ಇವತ್ತಿನ ದಿವಸ ಪರೀಕ್ಷಿತ ಮಹಾರಾಜನಿಗೆ ಹೇಳಿದ್ರು, ನೋಡಪ್ಪ ನೀ ಏನು ಮಾಡ್ಬೇಕನ್ನ ಎಲ್ಲಿ ಹೋಲಿ ಯಾವ ಮಹಾತ್ಮರಲ್ಲಿ ಹೋದ್ರೆ ಸಾವು ವಿಚಾರ ನನಗೆ ವಾಪಸ್ ಹೇಳಿದ್ರು. ವ್ಯಾಸ ಋಷಿ ಅದಲ್ಲ. ವ್ಯಾಸ ಋಷಿ ಅಂದ್ರೇನು? ಜಗತ್ತಿನ ಮೊದಲನೇ ಋಷಿ. ಎಲ್ಲ ಸಕಲ ಶಾಸ್ತ್ರವನ್ನು ಅವನೇ ಬರೆದಂತಾವ. ಸರ್ವ ಅಧ್ಯಾತ್ಮಿಕ ಜಗತ್ತಃ ವ್ಯಾಸೋಚ್ಚಿಷ್ಟ. ಎಲ್ಲ ಅಧ್ಯಾತ್ಮಿಕ ಜಗತ್ತನ್ನದು ವ್ಯಾಸನ ಎಂದಲ ಅಂತ ಹೇಳ್ತಾರೆ. ಇಂಥ ವ್ಯಾಸನಿಗೆ ಮಗ ಅದನ್ನ ಅವನೇ ಶುಕಮುನಿ. ಶುಕಮುನಿ ಅಂದ್ರೆ ಭಾಳ ಪ್ರಚಂಡ ಜ್ಞಾನಿ. ಅವನ ಹತ್ರ ಹೋಗಿ ನಿಮಗೇನೇ ಪರಿಹಾರ ಸಿಗ್ತದೆ ಅಂತ ಹೇಳಿದ್ರು. ಈ ಪರೀಕ್ಷಿತ ರಾಜನಿಗೆ ಹೋಗಿ ನಮಸ್ಕಾರ ಮಾಡಿ, ಪರೀಕ್ಷಿತ ರಾಜನೇ ನನಗೆ 7ರಿಂದ ಸಾವು ಅಂತ ಹೇಳ್ಯಾರಪ್ಪ ನನ್ನ ಪರಿಸ್ಥಿತಿಗೆ. ಶುಕಮುನಿಯೇ ನಿನ್ನಲ್ಲಿ ಪರಿಹಾರ ಸಿಗ್ತತ್ತ. ಪರಿಹಾರ ಏನಪ್ಪ? 7 ದಿನ ನಾನು ಭಾಗವತ ಪುರಾಣ ಹೇಳ್ತೀನಿ. ಭಾಗವತ ಪುರಾಣವನ್ನು ಲಕ್ಷ ಕೊಟ್ಟು ಕೇಳು, ನಿನಗೆ ಪರಿಹಾರ ಸಿಗ್ತದೆ. ಆಗಲೇ ದಡಿರೆ ಅಂತ ತಿಳ್ಕೊಂಡು ಸಮುದ್ರದೊಳಗೆ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿದ್ರು. ಸಮುದ್ರದೊಳಗೆ ಭಾಳ ಎತ್ತರದ ಬಿಲ್ಡಿಂಗ್ ಕಟ್ಟಿ ತುತ್ತಿದ್ದಲ್ಲಿ ಹೋಗಿ ಕೂತರು ವ್ಯಾಸ ಶುಕಮುನಿ ಮತ್ತು ಪರೀಕ್ಷಿತ ರಾಜ ಕೂತು. ಅಲ್ಲಿ ಏನೇನು ಹೋಗಿಲ್ಲ, ಒಂದು ಸೊಳ್ಳೆ ಸಿಕ್ಕವರು ಅಷ್ಟ ವ್ಯವಸ್ಥೆ ಮಾಡೋದು, ಕಾಯಲಿಕ್ಕೆ ಆಳೆ ಇಟ್ಟರು, ಎಲ್ಲ ಮಾಡಿ ಭಾಗವತ ಪುರಾಣ ಶುರು ಮಾಡಿಬಿಟ್ರು. ಭಾಗವತ ಪುರಾಣದ ವಿಷಯ ಹೇಗಿತ್ತು ಅಂತ ಕೇಳಿದ್ರೆ, ಸಾವನ್ನು ಗೆದ್ದುವುದು ಹೇಗೆ, ಸಾವು ಎಂದರೆ ಏನು, ಸಾವು ಯಾರಿಗೆ ಬರುತ್ತದೆ, ಯಾರು ಹುಟ್ಟಿದಾರೋ ಅವರಿಗೆ ಸಾವು ಬರ್ತದೆ. ಹುಟ್ಟಿದವರು ಯಾರು? ಶರೀರ. ಯಾವುದು ಹುಟ್ಟಿದ ಅದಕ್ಕೆ ವಿಕಾರಗಳದಾವ. ಎಲ್ಲಿಂದೋ ಗರ್ಭಕ್ಕೆ ಬತ್ತು 1ನೇ ವಿಕಾರ, 9 ತಿಂಗಳಾದ್ರೂ ಹೊರಗೆ ಬತ್ತು 2ನೇ ವಿಕಾರ, ಬೆಳೀತದ 3ನೇ ವಿಕಾರ, ಹರಕ್ಕೆ ಬತ್ತು 4ನೇ ವಿಕಾರ, ಮುದುಕಾತು 5ನೇ ವಿಕಾರ, ಸತ್ತೋತು 5ನೇ ವಿಕಾರ. ಇದ್ಯಾವ ವಿಕಾರಗಳು? ಎಲ್ಲ ಶರೀರಕ್ಕೆ ನಾನು ಅನ್ನೋದೆಲ್ಲ ಒಳಗ ಸೂಪರ್ ಕಾನ್ಸಿಯಸ್ನೆಸ್ ಅರು ಅನ್ನೋದೊಳಗದಲ್ಲ. ಅದಕ್ಕೆ ವಿಕಾರಗಳಿಲ್ಲ, ಅದು ಹುಟ್ಟುವುದಿಲ್ಲ, ಬೆಳೆಯುವುದಿಲ್ಲ, ವಯಸ್ಸಿಗೆ ಬರುವುದಿಲ್ಲ, ಸಾಯುವುದಿಲ್ಲ. ಇಂಥ ಅರಿವಿಗೆ ಇರ್ತಾರೆ. ಅಜೋರಿತ್ಯ ಶಾಶ್ವತೋ ಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಯಾವುದು ಹುಟ್ಟುವುದೇ ಇಲ್ಲ, ಅದು ಸಾಯುವುದಿಲ್ಲ. ಅಂಥದಕ್ಕೆ ಒಂದೇ ರೀತಿಯಾಗಿರ್ತದೆ ಅರಿವು ಅನ್ನೋದು ಒಂದೇ. ಅಂದರೆ ಸಣ್ಣ ಹುಡುಗಾಗಿ ಇದ್ದಾಗ ನಾ ಏನು ಮಾಡಿದ್ದೆ ಎಲ್ಲ ನನ್ನ ನೆನಪದ. ಯಾಕೆ? ನನ್ನ ಬದಲಾಗೋದಿಲ್ಲ. ನನ್ನ ಬಾಲ್ಯಾವಸ್ಥೆ ಬದಲೇ ಆದಂಗೆ ನನ್ನ ಅರಿವು ಬದಲಾವಣೆ ಆಗಿತ್ತಂದ್ರೆ ಬಾಲ್ಯದ ಚಿಂತೆ ಇದು ಯಾವ ನನ್ನ ನೆನಪು ಬರ್ತಿರ್ಲಿಲ್ಲ. ವಯಸ್ಸಿನಾಗ ಏನು ಘಟನೆಗಳು ಆದವು ಅವೆಲ್ಲ ನನ್ನ ಜ್ಞಾನದಲ್ಲಿ ಅದಾವೆ. ಯಾಕೆ? ಅದು ವಯಸ್ಸಿನ ಹೋಗಲಿಲ್ಲ ಅಂದ್ರೆ ಬಾಲ್ಯಾವಸ್ಥೆಗಳು ಅದು ಹೋಗೋದಿಲ್ಲ, ಹರೆಯ ಶರೀರಗಳು ಅದು ಹೋಗೋದಿಲ್ಲ, ಮುಪ್ಪಿನ ಶರೀರಗಳು ಅದು ಹೋಗೋದಿಲ್ಲ, ಈ ಶರೀರ ಸತ್ತೋದ್ರೆ ಅದು ಹೋಗೋದಿಲ್ಲ. ಯಾಕಂದ್ರೆ ಅಯಂ ನಿತ್ಯ ಅಯಂ ಶಾಶ್ವತ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹೇಯ ಶರೀರಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹಾವ ಪರಿ ಬರ್ತಂದ್ರೆ ಕಣ್ಣು ಬಂದಾತವ, ಮೂಗು ಬಂದಾತದ, ಒದ್ದಾಡ್ತದ. ಹಾವ ಒಂದು ಸ್ವಲ್ಪ ಪರಿ ಬಿಸ್ತಂದ್ರೆ ಪರಿ ಹೊಡೆಯುದು ಹೊರಗೆ ಬರ್ತದೆ, ಹೊರಗೆ ಬಂದಿದ್ದು ಹಾವ ಹೊಸ ಹಾವ ಆಗಿಬಿಡ್ತದ. ಅದು ಪರಿ ನಂದು ಎಟ್ಟುದ್ದು ಒಳ್ಳೆ ನೋಡಿದ್ರು ಸಹಿತದು ಹೋಗಿಬಿಡ್ತದೆ ಬಿಟ್ಟು. ಹಾವು ಪರಿಬಿಟ್ಟು ಆದಂಗೆ ನಾವು ಈ ಶರೀರ ಬಿಟ್ಟುಕೊಳ್ಳೆ ಪರಿಬಿಟ್ಟು ಆದಂಗೆ ಹೋಗಿಬಿಡ್ತೀವಿ. ಸಾವು ನಮಗೆ ಇಲ್ಲ. ಸಾವು ಎಂಬುದು ನಮಗೆ ಉಂಟೆ, ನಮಗೆ ಸಾವಿಲ್ಲ. ಸಾವಿನ ಬಾಯಿಗೆ ಹಿಡಿಮಣ್ಣು ಹಾಕಿರು ನಮ್ಮ ಕೂಡಲ ಸಂಗನ ಜನರು. ಸಾವು ಅನ್ನೋದು ಅಳುದು ಕರೆಯದಲ್ಲ, ಮರಣವೆಂಬುದು ಮಹಾನವಮಿ ನಮ್ಮ ಪಾಲಿಗೆ. ಮಹಾನವಮಿ ಹಬ್ಬದ ದಿವಸ ಅಳ್ತಾರೇನು? ಮಹಾನವಮಿ ಹಬ್ಬದ ದಿವಸ ಗೋಳಾಡ್ತಾರೇನು? ಏನು? ಹಾಗೆ ಸಾವೆಂಬುದು ಶರಣರಿಗಿಟ್ಟೆಲ್ಲ ಪರಿಶುದ್ಧದಂದರೆ ಈ ರೀತಿಯಾಗಿ ಪರೀಕ್ಷಿತ ಮಹಾರಾಜನ ಕರ್ಕೊಂಡು ಸಮುದ್ರ ಮಧ್ಯದ ಹೊಸ ಬಿಲ್ಡಿಂಗ್ ಕಟ್ಟಿಕೊಂಡು
ಯಾರ್ಯಾರು ಬಂದಿರಬಾರ್ದು, ಮಗನ ಹಾವು ಹೆಂಗೆ ಬರ್ತಂದು ನೋಡೋನು, ನನ್ನ ಹೆಂಗೆ ಕಟ್ತಂದು ನೋಡೋನು ಬಿಟ್ಟು ಭದ್ರವಾಗಿ ಕೊನೆಗೆ ಒಬ್ಬ ಬ್ರಾಹ್ಮಣ ಬಂದ. ಪರೀಕ್ಷಿತ ಮಹಾರಾಜರಿಗೆ, ವ್ಯಾಸ ಮುನಿ ಮಹಾರಾಜರಿಗೆ ಭೇಟಿ ಆಗಬೇಕು ಬಂದಿರಿ. ಹಂಗೋ ಪರೀಕ್ಷಿತ ಮಹಾರಾಜ ನೋಡ್ದಂಗೆ ಆಗ್ತದ. ಒಬ್ಬ ಬ್ರಾಹ್ಮಣ ಬಂದ್ರೆ ಒಳಗೆ ಬ್ರಾಹ್ಮಣ ಬಂದ್ರೆ ಒಳಗೆ ಬಿಡ್ರಿ ಅದು. ಅವ ಬರೋ ಹಣ್ಣು ತಂದಿದ್ದ. ಆ ಹಣ್ಣಿನ ಒಳಗಡೆ ಹಾವು ಸಣ್ಣ ರೂಪದಲ್ಲಿ ಸೇರ್ಕೊಂಡ್ಬಿಡ್ತದ. ಆ ಪರೀಕ್ಷಿತ ಮಹಾರಾಜಗ ವ್ಯಾಸ ಮುನಿ ಈ ಹಣ್ಣು ತಗೋರಪ್ಪ ತಿನ್ನಂದ್ರು. ಹಣ್ಣು ತಗೊಂಡು ತಿನ್ಬೇಕು. ಹಿಂಗೆ ಮುಟ್ಟಿದ ಕೂಡಲೇ ಹಾವು ಬುಸ್ಸಂತ ಹಣ್ಣು ಹೊರಗೆ ಕಡ್ದು ಸಮುದ್ರ ಮಧ್ಯದೊಳಗೆ ಅತ್ಯಂತ ಅದ್ಭುತವಾದ ಬಿಲ್ಡಿಂಗ್ ಕಟ್ಕೊಂಡು ಮ್ಯಾಲೆ ಕೂತು ಸಹಿತ ಹಾವು ಹಣ್ಣಿನ ರೂಪದಲ್ಲಿ ಸಣ್ಣ ಜಂತುವಿನ ರೂಪದಲ್ಲಿ ಬಂದು ಅವು ಮುಟ್ಟಿದ ಕೂಡಲೇ ದೊಡ್ಡದಾಗಿ ಕಳೆದು. ಪರೀಕ್ಷಿತ ಮಹಾರಾಜರಿಗೆ ಆ ಸುಖಮನಿಯಿಂದ ಕೇಳಿದ ಲಾಭ ಏನು ಅಂತ ಕೇಳಿದ್ರೆ, ನೀನು ಬೇರೆ ಆತ್ಮ ಬೇರೆ, ಸಾವು ಶರೀರಕ್ಕದ ಬೇರೆ, ನಿನಗಲ್ಲ ಅನ್ನೋದು ಸಿದ್ಧಪಡಿಸಿದ್ರು ಅವರು ಅಷ್ಟೇ. ಆವಾಗ ಸಾವಿನ ತರಲಿಲ್ಲ. ಇಂಥ ಪರೀಕ್ಷೆಯಲ್ಲಿ ಮಾಡಿದ ಹಾವು ಕಷ್ಟ ಸಣ್ಣ ಸಹಿತ ಅವು ಮತ್ತು ಸ್ವರ್ಗಕ್ಕೇನೆ ಹೋದ. ಯಾಕೆ? ಭಾಗವತವನ್ನು ಕೇಳಿದ್ದಾನೆ, ಶರೀರ ನಾನು ಅಲ್ಲನ್ನು ಜ್ಞಾನ ಮಾಡಿಕೊಂಡಿದ್ದಾನೆ. ಅದಕ್ಕೆ ಇಲ್ಲಿ ನಿಜವಾದ ಜ್ಞಾನ ಏನು ಅಂತ ಹೇಳಿದ್ರೆ ಪರೀಕ್ಷಿತ ಮಹಾರಾಜನ ಇದು ವಿಧಿಯಾಟ ಹೆಂಗದ. ಶ್ರಮಿಕ ತಪಸ್ವಿ ಸಮಾಧಿಸ್ಥ ಪುರುಷಿಗೆ ಸತ್ತಾವನ್ನು ಹಾಕಿ ಇಷ್ಟೆಲ್ಲ ಶಾಪ ಪಡ್ಕೊಂಡ ಅಂದಾಗ ಮಾನವನಿಗೆ ಯಾವುದೇ ಘಟನೆಗಳಾಗಲಿ, ಯಾವುದೇ ಸ್ಥಿತಿ ನಮ್ಮ ಪಾಲಿಗೆ ಬರಲಿ, ಅವು ನಮ್ಮ ಪಾಲಿಗೆ ಬರುವ ಅನ್ನೋದು ಇನ್ನೊಂದು ಕಥೆ ಹೇಳ್ತಾರೆ. ಬಹಳ ಮಹತ್ವದ, ನಮಗೆಲ್ಲ ಅಗದಿ ನೆನಪಿಡ್ತಕ್ಕಂಥ ಒಂದು ಕಥೆ ಇದೆ, ಬಹಳ ಸುಂದರವಾದ. ಅದನ್ನು ನಾವು ಕೇಳ್ತಾ ಇದ್ದೀವಿ. ರಾವಣನಿಗೆ ತನ್ನ ಹೊಟ್ಟೆಯಿಂದ ಹುಟ್ಟಿದ ಮಗಳಿಂದಲೇ ಅವನ ಮರಣವಾಯಿತು. ರಾವಣನಿಗೆ ಒಬ್ಬ ಹೆಣ್ಮಗಳು ಯಾರು ಅಂತ ಕೇಳಿದ್ರೆ ನಾವು ಸಂಕ್ಷಿಪ್ತದಲ್ಲೇ ಹೇಳ್ತಾ ಇದ್ದೀನಿ. ಅಂಬರೀಷ ತಪಸ್ವಿದ್ದ. ಅಂಬರೀಷನಿಗೆ ಒಬ್ಬಕ್ಕೆ ಮಗಳಿದ್ದು. ಆಕೆ ಹೆಸರ ವೇದವತಿ ಅಂತ. ಬಹಳ ಸುಂದರಿ, ಬಹಳ ಸದ್ಗುಣ್ಯ ಭಾರ್ಯ ಕುಲಮುದ್ಧರಂತಿ ಅನ್ನುವ ಸಂಪನ್ನ ಭರಿತೆ. ಅಂಥ ವೇದವತಿ ನಾನು ವಿಷ್ಣುವನ್ನೇ ಮದುವೆ ಆಗ್ತೀನಿ, ವಿಷ್ಣುವನ್ನೇ ನಾನು ಮದುವೆ ಹಾಕಿ ತಿಳ್ಕೊಂಡು ಆ ಹಿಮಾಚಲ ಪ್ರದೇಶದಲ್ಲಿ ತಪಸ್ಸು ಮಾಡ್ತೀನಿ. ನಾನು ವಿಷ್ಣುವನ್ನೇ ಮದುವೆ ಆಗ್ತೀನಿ. ಬಹಳ ತಪಸ್ವಿನಿ. ಅಂದ್ರೆ ಒಳ್ಳೆ ಗಂಡನನ್ನು ಪಡಿಬೇಕಾದ್ರೆ ತಪಸ್ಸು ಮಾಡಬೇಕು, ಒಳ್ಳೆ ಘಟನೆ ಮಾಡಬೇಕು, ತಪಸ್ಸು ಮಾಡಬೇಕು, ಒಳ್ಳೆ ಮಗು ಬೇಕಾದ್ರೂ ತಪಸ್ಸು ಮಾಡಬೇಕು. ಇಲ್ಲಿದ್ರೆ ಮಹಾತ್ಮರಾಗಿ ಹುಟ್ಟಿ ಬರೋದಿಲ್ಲ. ಹೀಗಾಗಿ ಏನಾಗ್ಬಿಟ್ಟ ನಮ್ಮ ರಾವಣ ದಿಗ್ವಿಜಯ ಮಾಡಬೇಕು. ತಿರುಗಾಡ್ಕೊತ ಎಲ್ಲಿಗದೆ ಹಿಮಾಚಲಕ್ಕೆ ಹೋಗಿ ತನ್ನ ದಿಗ್ವಿಜಯನ್ನು ಸಾಧಿಸಿದ್ರಾಗ ಒಬ್ಬರು ಹೇಳಿದ್ರು, ಒಬ್ಬ ವೇದವತಿ ಹೆಣ್ಮಗಳು ತಪಸ್ಸು ಕೂತಾಳ, ಏನು ಸುಂದರಿಯಪ್ಪ ಬಾಬು ಅಂತ ಹೆಣ್ಮಗಳು ನಾವು ನೋಡೇ ಇಲ್ಲ ಅಂತ ಅನೇಕರು ಹೇಳ್ಕೊಂಡೆ. ರಾವಣ ಅಂತ ನಾವು ಅಷ್ಟು ಸುಂದರಿಯ ನೋಡ್ಬೇಕು. ತಲ್ಲಿಗೆ ಬರುವಾಗ ತಪಸ್ಸು ಕೂತ್ಕೊಂಡಿದ್ದಳು ವೇದವತಿ. ಬಂದು ಒಬ್ಬೊಬ್ಬ ಎಂಥ ಕನ್ಯಾಮಣಿಯಪ್ಪ, ಎಷ್ಟು ಸುಂದರಿಯಪ್ಪ, ಇವಳನ್ನ ಬಿಡೋದಿಲ್ಲ, ಏನೇನು ಮಾಡಿ ಇವಳು ಮದುವೆ ಆಗೋನಿ ಅಂತ ಆರ್ಭಟ ಮಾಡಿದ್ರೆ ಕಣ್ಣು ತೆರೆದಳು. ಯಾಕೆ ತಪಸ್ಸು ಮಾಡ್ತೀನಿ ಅಂತ ಕೇಳಿದ, ವಿಷ್ಣುವಿನ ಮದುವೆ ಆಗೋದಕ್ಕಾಗಿ. ವಿಷ್ಣುವಿನ ಮದುವೆ ಆಗ್ತೀಯ? ವಿಷ್ಣು ಅಂದ್ರೇನು? ನನಗಂಜು ಸರ್ವ ಸ್ಥಳದಾಗ ತಪಸ್ಸೆ ಕೊತ್ತಾನು ಹೋಗಿ. ವಿಷ್ಣುವೇ ನಿನ್ನ ಮದುವೆ ಐತಿ? ನಾನು ಸರ್ವಸಂಪನ್ನ ಸರ್ವಶ್ರೇಷ್ಠ ರಾವಣ, 6 ಶಾಸ್ತ್ರ 4 ವೇದಗಳನ್ನು ಅಭ್ಯಾಸ ಮಾಡಿ 10 ತಲೆ ರಾವಣನಾಗಿದ್ದೇನೆ. ದಾಸಿ ನನ್ನ ಮೃತ್ಯುವೇ ದಾಸಿ ನನ್ನ ಮನೆ ಕೆಲಸ ಮಾಡ್ತಾರೆ. ಅಷ್ಟು ದಿಕ್ಪಾಲಕರು ನನ್ನ ಮನೆ ಸೇವಕರಾಗಿದ್ದಾರೆ. ರಾವಣರು ಏನು ತಿಳ್ಕೊಂಡು ನನ್ನ ಮದುವೆ ಆಗಬೇಕಂತಂದ್ರೆ ನಿನ್ನನ್ನು ಮದುವೆ ಆಗೋದಿಲ್ಲ, ವಿಷ್ಣುವೇ ಮದುವೆ ಆಗ್ತೀನಿ, ನಾನು ನಿನ್ನ ಮದುವೆ ಆಗೋದು. ಹಿಂಗೆ ಮಾಡಿ ಗಿಡಕ್ಕೆ ಹೊತ್ಕೊಂಡು ಕಸ್ಕೊಂಡು ನನ್ನನ್ನು ಹುಟ್ಟಿ ಮಲಿನ ಮಾಡಿಬಿಟ್ಟು ಇನ್ನು ನಾನು ಬದುಕಿರೋದಿಲ್ಲ ನಾನು ಅಂತ ತಿಳ್ಕೊಂಡು ಅವಳೇನು ಮಾಡೋದು. ಆಗಿಂದ ಅಗ್ನಿಯನ್ನು ಸ್ಥಾಪನೆ ಮಾಡಿ ನಾನು ಸಾಯ್ತಾ ಇದ್ದೀನಿ, ನಾನು ಇಂಥ ಪಾಪಿಯನ್ನು ಮುಟ್ಟಿಸ್ಕೊಂಡು ಮಲಿನ ಮಾಡಿ ಶರೀರ ತೆಗೆದುಕೊಂಡು ಹುಡುಗರು ತಿಳ್ಕೊಂಡು ಬೆಂಕಿಯಲ್ಲಿ ಪ್ರವೇಶ ಮಾಡ್ತೀನಿ. ಬೆಂಕಿಯಲ್ಲಿ ಪ್ರವೇಶ ಮಾಡಿದ್ರು ಅಷ್ಟೇ ಬೆಂಕಿಯ ಬೆದರ್ತಾವ. ರಾವಣ ಕಡೆ ಹೋಗ್ಬಿಟ್ಟ. ಆದ್ಕೊಂಡೆ ಅಲ್ಲಿರೋರು ಹೇಳಿದ್ರು, ನಾನು ರಾವಣನ ಮಗಳಾಗಿ ಹುಟ್ಟಿ ರಾವಣನ ರಾಜ್ಯವನ್ನು ಸರ್ವವನ್ನು ಧ್ವಂಸ ಮಾಡಿಬಿಡ್ತೀನಿ ಅಂತ ಹೇಳಿ ಪ್ರಾಣ ಕೊಟ್ಟಳು. ಅವಳೇ ಮುಂದೆ ಮತ್ತೆ ರಾವಣ ಹೊಟ್ಟೆ ಮಂಡೋದರಿ ಹೊಟ್ಟೆಯಲ್ಲಿ ಪ್ರವೇಶ ಆಯಿತು. ಮಂಡೋದರಲ್ಲಿ ಹೊಟ್ಟೆಯಲ್ಲಿ ಮಗಳು ಹುಟ್ಟಿ 9ನೇ ಹುಟ್ಟಿದ ಮೇಲೆ ತಮ್ಮ ಕುಲಗುರುವಾಗಿರೋ ಶುಕ್ರಾಚಾರ್ಯನ ಕಳಿಸಿ ಮಗಳ ಭವಿಷ್ಯ ಹಂಗ ನೋಡೋಣ. ಮಗಳ ಭವಿಷ್ಯ ಕೆಟ್ಟ ನಕ್ಷತ್ರದ ಹುಟ್ಟಿದ್ರಿಂದ ಇವಳು ನಿನ್ನ ಸರ್ವ ರಾಜ್ಯವನ್ನೇ ಧ್ವಂಸ ಮಾಡೋದು ಕಾರಣ ಗೊತ್ತಾಗುತ್ತೆ.
ಮನೆಯಾಗ ಇನ್ನೊಬ್ಬೇಕಂದಳ ಅವ್ರ ಕುಲವನ್ನು ನಾಶ ಮಾಡಕ್ಕೆ. ಯಾರು? ಶೂರ್ಪನಖ ಅಂದ್ರೆ ಹಿಂಗೆ ಇಚ್ಛಾ ಮಾಡ್ಕೊಳ್ಳಿ ಎಲ್ಲ ಒಬ್ರು ಹೊರಗೆ ಬಂದ್ಬಿಡ್ತಿತ್ತು. ಶೂರ್ಪನಖ ಅಂದ್ರೇನು? ಹರಸಾದ ಊರು ಉಳ್ಳವಳು ಅಂತ ಬರತ್ತ. ಶೂರ್ಪನಕ್ಯತ್ನವತಿ. ಶೂರ್ಪನಖ ಅಂದ್ರೆ ಹರಿಸಾದ ಊರುಗಳುಳ್ಳವಳು. ಅವಳಿಗೆ ಅದೇ ಭವಿಷ್ಯ ಬಂದಿತ್ತು. ಸರ್ವನಾಶಿಗೆ ಇವಳೇ ಕಾರಣತ್ತ. ಅವರಪ್ಪ ಮಗಳಿಗೆ ಕೊಡುವಂತ ಮನೆಯಾಗ ಇಟ್ಕೊಂಡ್ಬತ್ತಾ ಆಕೆ ಎಲ್ಲಕ್ಕೂ ಶೂರ್ಪನಖೆ ಕಾರಣೀಭೂತಳು. ಆಕೆಯನ್ನು ಸಾಯಲಿಲ್ಲ. ಆದರೆ ಈಕಿನ ಸಾಯಿ ಬಿಡಬೇಕಂತ ರಾವಣ ಏನು ಮಾಡ್ದ, ಇದನ್ನು ಎಲ್ಲರೂ ಕೊಂದ ಬಾತ್ ಯಾರಿಗೂ ಕಳಿಸ್ಬೇಕು. ಸ್ತ್ರೀ ಹತ್ಯೆ ದೋಷ ಬರ್ತದೆ. ಭಾಳ ಜನ್ಮಾಂತರ ಕಾಟದ. ಮತ್ತು ಹಂಗಾದ್ರೆ ಯಾವ್ದಾರ ಬುಟ್ಟೆ ಹಾಕಿ ಒಳಗೆ ಬಿಟ್ಬಿಡ್ಬೋದು. ಅಕ್ಕಿಟೆ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ನದಿಯಲ್ಲಿ ತೇಲಿಬಿಟ್ರು. ಅವಳು ಹೋಗಿ ಮಿಥಿಲಾಪಟ್ಟಣದ ರಾಜ್ಯದಲ್ಲಿ ಹೋಗಿ ರಾಡ್ಯ ಸಿಕ್ಕಲಿದ್ದರು. ಮಿಥಿಲಾಪಟ್ಟಣದ ರಾಜ ನೋಡಿ ಅದನ್ನು ತೊಗೊಂಡಾಗ ಆ ಮಿಥಿಲಾಪಟ್ಟಣದ ರಾಜನ ಕೈಯಾಗಿ ಬೆಳೆದರು. ಅವೇ ಜನಕ ಮಹಾರಾಜ ಇವಳೇ ಜಾನಕಿಯಾಗಿ. ಮುಂದೆ ಇವಳನ್ನೇನು ನೋಡಿದ? ಇವಳ ಸರ್ವಾಗಿದೆ. ರಾಜ್ಯಗಳ ಸರ್ವನಾಶ ಆಗೋತು. ಆದ್ರೆ ಅವಳೇ ನನ್ನ ಮಗಳು ಅಂತ ಗೊತ್ತಾಗಲಿಲ್ಲ. ಅವಾಗೆ ಪಡೆಯ ಬಿಟ್ಟಿವಿ. ಅವಾಗೆ ಸತ್ವವೇ ತಿಂತಿದ್ದಂದಾಗ ವಿಧಿಯಾಟವನ್ನು ತಪ್ಪಿಸಲಿಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ. ರಾವಣ ಇಷ್ಟೆಲ್ಲ ಪ್ರಭಾವಶಾಲಿಯಾಗಿದ್ದರು. ಒಬ್ಬ ಸೀತೆಯ ಮೇಲೆ ಮನಸ್ಸು ಮಾಡಿದ್ದಕ್ಕಾಗಿ ಎಲ್ಲ ಸಂಹಾರ ಮಾಡ್ಕೊಂಡು ಅದಕ್ಕಾಗಿ ವಿಧಿಯಾಟ ಅಂತಾರೆ. ವಿಧಿಯಾಟ ತಪ್ಪಿಸಲು ಯಾರಿಗೂ ಅಳವಲ್ಲ. ಅವ್ರು ಯಾರು ಬೇಕಾದವರಿಗೆ ಅವರಿಗೆ ಬ್ರಹ್ಮಾದಿಗಳಿಗೂ ಅಳವಿಲ್ಲ ಅಂತ ವಿಧಿಯಾಟ ತಪ್ಪಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೂ ಕೂಡ ಅದನ್ನು ಯಾವಾಗ ತಪ್ತದ? ಮಹಾತ್ಮರ ಸೇವೆ ಮಾಡೋದ್ರಿಂದ ಸ್ವಲ್ಪ ಅಂತರ ಕಡಿಮೆ ಆಗ್ತದೆ. ಹಂಗೆ ಶುಕಮುನಿ ಅಂತಕ್ಕಂಥ 7 ದಿವಸ ಶುಕಮುನಿಯ ಜ್ಞಾನವನ್ನು ಕೇಳಿದ ಪರೀಕ್ಷಿತ ಮಹಾರಾಜನಿಗೆ ಸಾವಿನ ಭಯ ಉಂಟಾಗಲಿಲ್ಲ. ನಾವು ಕಡದೇ ಸಪ್ತಶಕ್ತಿ ಮತ್ತು ಸ್ವರ್ಗಕ್ಕೆ ಬಾದ ಅನ್ನೋ ಮಾತು ಹೇಳ್ತಾರೆ. ಅದನ್ನೆಲ್ಲ ತಿಳ್ಕೊಂಡು ನಾವು ಧನ್ಯರಾಗಬೇಕು.